ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರ್ಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವೇಕೌಸ್ತುಭಸ್ಥಿತನಿಂ ಶಯೋನಿಧೇ ಶ್ರೀನಿಧೇಃ वंदे साधुकटाक्षकेडिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये। इतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी गुच्छसच्छाय मञ्चितोरस्थलं श्रियाञ्जनाचलशृङ्गारमञ्जलिर्मम गाहताम्। ॐ आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु निराकरणं मेऽस्तु तदात्मनि निरतेय उपनिषत्सु धर्माः ते मयि सन्तु। ॐ शान्ति शान्ति शान्तिः। श्रीमते रामानुजाय नमः। ಸದ್ವಿದ್ಯಾ ಪ್ರಕರಣದ ವಿಸ್ತಾರವಾದ ವ್ಯಾಖ್ಯಾನವನ್ನು ನೋಡ್ತಾ ಇದ್ದೀವಿ. ರಂಗರಾಮಾನುಜರ ಭಾಷ್ಯ ಬಹಳ ಪ್ರಧಾನವಾದ ಪ್ರಕರಣ ಇದು. ಛಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯಾ ಪ್ರಕರಣ ಅಂತ ಹೇಳೋದು. ಈ ಪ್ರಕರಣದ ವಿಷಯವಾಕ್ಯಗಳೆಲ್ಲ ಅನೇಕ ಅಧಿಕರಣಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ವಿಚಾರ ಮಾಡಿ ಬಾದರಾಯಣರು ಸ್ಥಾಪನೆ ಮಾಡಿದ್ದಾರೆ ಸಿದ್ಧಾಂತವನ್ನು. ಅದರಲ್ಲಿ ಅನುಪ್ರವೇಶ ಅನ್ನೋದು ಒಂದು ಮುಖ್ಯವಾದ ವಿಷಯ. ನಾಮರೂಪ ವಿಭಜನೆ, ಅನುಪ್ರವೇಶ ಮಾಡಿ ನಾಮರೂಪ ವಿಭಜನೆ ಅಂತ ಹೇಳಿ ಅದನ್ನು ತ್ರಿವೃತ್ಕರಣ, ತೇಜಸ್ಸು, ಅಪ್ಪು, ಅನ್ನ ಈ ಮೂರನ್ನು ಸೃಷ್ಟಿ ಮಾಡಿ ಆ ಮೂರನ್ನು ಕೂಡ ಮಿಶ್ರಣ ಮಾಡಿ ಅದಕ್ಕೆ ತ್ರಿವೃತ್ಕರಣ ಅಂತ ಹೆಸರು. ಆ ಭಾಗವನ್ನು ನೋಡ್ತಾ ಇದ್ವಿ. ಅಲ್ಲಿ ಹೇಳುವಾಗ ವಾಕ್ಯದಲ್ಲಿ ಶ್ರುತಿಯಲ್ಲಿ ಸೇಯಂ ದೇವತೈಕ್ಷತ ಹಂತ ಅಹಂ ಇಮಾಸ್ತಿಸ್ರೋ ದೇವತಾಃ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅನ್ನೋದು ವಾಕ್ಯ. ತಾಸಾಂ ತ್ರಿವೃತಂ ಏಕೈಕಾಂ ಕರವಾಣಿ ಇದು ಒಂದು ಭಾಗ. ಅದರಲ್ಲಿ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅನ್ನೋದೇ ಪ್ರಧಾನವಾದ ವಾಕ್ಯ. ಅಲ್ಲಿ ಮೂರು ವಿಷಯಗಳು ಹೇಳಲ್ಪಟ್ಟಿದೆ. ಒಂದು ಸಾಮಾನ್ಯವಾಗಿ ಹೇಳಲ್ಪಟ್ಟ ದೇವತಾ ಮೊದಲಾದ ವಿಷಯಗಳು, ಇಮಾಸ್ತಿಸ್ರೋ ದೇವತಾಃ ಮೂರು ದೇವತೆಗಳು, ಮತ್ತೆ ಈಕ್ಷಣ ಮಾಡಿದ್ದು ದೇವತೆ, ದೇವತಾ ಐಕ್ಷತ, ದೇವತಾ ಶಬ್ದದಿಂದ ಸಂಕಲ್ಪ ಮಾಡಿದವನಿಗೂ ದೇವತಾ ಅಂತ ಹೇಳಿ, ತೇಜಸ್ಸು, ಅಪ್ಪು, ಅನ್ನ ಈ ಮೂರು ಪದಾರ್ಥಗಳಿಗೂ ದೇವತಾ ಶಬ್ದವು ಶ್ರುತಿಯಲ್ಲಿ ಉಪಯೋಗಿಸಲ್ಪಟ್ಟಿದೆ. ಒಂದು ದೇವತೆ ಸಂಕಲ್ಪ ಮಾಡಿ ಈ ಮೂರು ದೇವತೆಗಳನ್ನು ಈ ಜೀವನ ಶರೀರಕನಾಗಿ ಅನುಪ್ರವೇಶ ಮಾಡಿ ನಾಮರೂಪ ವಿಭಜನೆಯನ್ನು ಮಾಡ್ತೇನೆ ಅಂತ ಹೇಳುವಂತಹ ವಾಕ್ಯ ಇದರಲ್ಲಿ. ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾಷ್ಯಕಾರರು ಅದಕ್ಕೆ ಸಂಜ್ಞಾಮೂರ್ತಿ ಕ್ಲುಪ್ತ ಅಧಿಕರಣ ಅಂತ ಹೇಳಿಬಿಟ್ಟು, ಅಧಿಕರಣದಲ್ಲಿ ಸಂಜ್ಞಾಮೂರ್ತಿ ಅಂದರೆ ಸಂಜ್ಞಾ ಅಂದರೆ ಹೆಸರು, ನಾಮ, ಮೂರ್ತಿ ಅಂದರೆ ರೂಪ, ನಾಮರೂಪ ವಿಭಜನೆ ಅಂತ ಅರ್ಥ. ಸಂಜ್ಞಾಮೂರ್ತಿ ಕ್ಲುಪ್ತಿ ಅಂದರೆ ನಾಮರೂಪ ವಿಭಜನೆ, ನಾಮರೂಪ ವಿಭಜನೆ ಮಾಡುವ ಅಧಿಕರಣ ಸಂಜ್ಞಾಮೂರ್ತಿ ಕ್ಲುಪ್ತಿ ಅಧಿಕರಣ ಅಂತ. ಸಂಜ್ಞಾಮೂರ್ತಿ ಕ್ಲುಪ್ತಿಸ್ತು ತ್ರಿವೃತ್ಕರಣತಃ
ಉಪದೇಶಾತ್ ಅಂತ ಸೂತ್ರ. ಯಾರು ತ್ರಿವೃತ್ಕರಣವನ್ನು ಮಾಡಿದನೋ ಅವನೇ ನಾಮರೂಪ ವಿಭಜನೆಯನ್ನು ಮಾಡಿದವನು ಅನ್ನೋದು ಅಲ್ಲಿ ಸಿದ್ಧಾಂತವನ್ನು ಬಾದರಾಯಣರು ಹೇಳಿದರು. ತ್ರಿವೃತ್ಕರಣ ಮಾಡಿದವನು ಬೇರೆ, ನಾಮರೂಪ ವಿಭಜನೆ ಮಾಡಿದವನು ಬೇರೆಯೋ, ಇವನು ಚತುರ್ಮುಖ ಬ್ರಹ್ಮನೇ, ಅದು ಪರಬ್ರಹ್ಮನೇ, ಈ ರೀತಿ ಪಕ್ಷಗಳೆಲ್ಲ ಅಲ್ಲಿ ಬರುತ್ತೆ. ಎರಡೂ ಒಬ್ಬನಿಂದಲೇ ಮಾಡಲ್ಪಟ್ಟಿದೆ, ಪರಮಾತ್ಮನೇ ಎರಡನ್ನು ಮಾಡಿದ್ದಾನೆ ಅನ್ನೋದು ಸಿದ್ಧಾಂತವಾಗಿ ಹೇಳಿದ್ರು ಬಾದರಾಯಣರು. ಅದರಲ್ಲಿ ಆ ವಾಕ್ಯದಲ್ಲಿ ಅರ್ಥವನ್ನು ಮಾಡುವಾಗ ಭಾಷ್ಯಕಾರರು ಆ ಅಧಿಕರಣದಲ್ಲಿ ಅದನ್ನು ಇಲ್ಲಿ ಉದಾಹರಿಸ್ತಾರೆ ರಂಗರಾಮಾನುಜರು. ಸೇಯಂ ದೇವತಾ ಇತ್ಯಾದಿ ವಾಕ್ಯಸ್ಯ ಅಯಮರ್ಥ. ಇದು ಶ್ರೀಭಾಷ್ಯದ ವಾಕ್ಯಗಳಿದೆಲ್ಲ. ಸೇಯಂ ಸಾ ಇಯಂ ಅಂತ ಹೇಳಿದ್ರೆ ಸಚ್ಛಬ್ದಿತ ಪರದೇವತಾ ಅಂತ ಅರ್ಥ. ಪರಾದೇವತಾ ಪರದೇವತಾ ಆ ಶಬ್ದವನ್ನು ಬೇರೆ ಬೇರೆ ಮಾಡಿದ್ರೆ ಎರಡು ಪದಗಳನ್ನು ಮಾಡಿದ್ರೆ ಪರಾ ದೇವತಾ ಆಗುತ್ತೆ. ಸೇರಿಸಿ ಸಮಸ್ತ ಪದ ಮಾಡಿದ್ರೆ ಪರದೇವತಾ ಆಗುತ್ತೆ. ಇಮಾಹ ತೇಜೋಬನ್ನ ರೂಪಾಹ, ತೇಜಸ್ಸು ಅಪ್ಪು ಅನ್ನ ರೂಪದಲ್ಲಿ, ಮೂರು ರೂಪದಲ್ಲಿರುವ ತಿಸ್ರಹ ದೇವತಾಹ, ಮೂರು ದೇವತೆಗಳನ್ನು ಅನೇನ ಜೀವೇನ, ಈ ಜೀವನ ಮೂಲಕ ಜೀವ ಸಮಷ್ಟಿ ವಿಶಿಷ್ಟೇನ ಆತ್ಮನ ಅನುಪ್ರವಿಶ್ಯ. ಇಲ್ಲಿ ಜೀವೇನ ಅಂತ ಹೇಳುವಾಗ ಏಕವಚನದಲ್ಲಿ ಇರುವ ಶಬ್ದ ಸಮಷ್ಟಿ ಜೀವಗಳನ್ನು ತಿಳಿಸುತ್ತೆ. ಎಲ್ಲ ಚೇತನರ ಸಮಷ್ಟಿಯೂ ಅಲ್ಲಿ ಇನ್ನೂ ನಾಮರೂಪ ವಿಭಜನೆ ಆಗಿಲ್ಲ. ಆಗ ಎಲ್ಲ ಜೀವಾತ್ಮರುಗಳು ಕೂಡ ಪರಮಾತ್ಮದಲ್ಲಿ ಏಕೀಭಾವನಿಂದ ಇರ್ತಾರಲ್ಲಿ. ಇದು ಸೃಷ್ಟಿಯಲ್ಲಿ ಪ್ರಳಯ ಆದಮೇಲೆ ಸೃಷ್ಟಿಯಾಗುವ ಪ್ರಕರಣದಲ್ಲಿ ವ್ಯಷ್ಟಿ ಸೃಷ್ಟಿ ಆಗುವವರೆಗೆ ಎಲ್ಲ ಜೀವಾತ್ಮರುಗಳು ಸೇರಿ ಒಟ್ಟಿಗೆ ಇರ್ತಾರೆ. ಅದಕ್ಕೆ ಸಮಷ್ಟಿ ಅಂತ ಹೆಸರು. ಜೀವ ಸಮಷ್ಟಿ, ಕಲೆಕ್ಟಿವಿಟಿ ಆಫ್ ಸೇನ್ಷಿಯಂಟ್ ಬೀಯಿಂಗ್ಸ್ ಅಂತ ಜೀವ ಸಮಷ್ಟಿ. ಅದರಿಂದ ವಿಶಿಷ್ಟನಾದ ನನ್ನಿಂದ ಆತ್ಮನ ಅನುಪ್ರವಿಶ್ಯ ಅಂತ ಅರ್ಥ. ನಾಮರೂಪೇ ವ್ಯಾಕರವಾಣಿ, ನಾಮರೂಪ ವಿಭಜನೆಯನ್ನು ಮಾಡ್ತಾನೆ. ವ್ಯಾಕರಣ ಅಂದರೆ ವಿಭಜನೆ. ವ್ಯಾಕರಣ ಶಾಸ್ತ್ರವು ಹಾಗೆ ಪ್ರಕೃತಿ ಪ್ರತ್ಯಯ ಇದನ್ನೆಲ್ಲ ವಿಭಾಗ ಮಾಡಿ ಶಬ್ದದ ಪದಗಳ ರೂಪಗಳನ್ನು ನಿರ್ಧಾರ ಮಾಡುವ ಶಾಸ್ತ್ರ ವ್ಯಾಕರಣ ಅಂತ. ಅದುವೇ ವಿಭಜನೆ ಅಂತ ಅರ್ಥ. ಇಲ್ಲಿ ನಾಮರೂಪ ವಿಭಜನೆ ಅಂತ ಹೇಳೋದು ದೇವ ಮನುಷ್ಯ ಮೊದಲಾದ 4 ವಿಧವಾದ ಸೃಷ್ಟಿಯಲ್ಲಿ ನಾಮರೂಪ ವಿಭಜನೆ ಮಾಡಿ ಒಬ್ಬೊಬ್ಬರನ್ನು ಸೃಷ್ಟಿ ಮಾಡ್ತೇನೆ. ದೇವಾದಿ ವಿಚಿತ್ರ ಸೃಷ್ಟಿಂ ತನ್ನಾಮಧೇಯಾನಿ ಚ ಕರವಾಣಿ, ಆಯಾ ರೂಪಗಳು ಆಯಾ ಹೆಸರುಗಳು ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಇದು ಭಾಷ್ಯಕಾರರು ಬರೆದಿರುವುದು ವಿವರಣೆ. ಈ ವಾಕ್ಯಕ್ಕೆ ಅರ್ಥ ಈ ರೀತಿ ಬರೆದರು. ಇಲ್ಲಿ 3 ವಿಷಯಗಳಿದೆ. ಒಂದು ಪ್ರವೇಶ, ಇನ್ನೊಂದು ಅನುಪ್ರವೇಶ, ಇನ್ನೊಂದು ನಾಮರೂಪ ವ್ಯಾಕರಣ. 3 ಪದಗಳು ಬರುತ್ತೆ ಇಲ್ಲಿ, 3 ವಿಷಯಗಳು. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಅನುಪ್ರವೇಶ ಅಂದರೆ ಅನುಸರಿಸಿ ಪ್ರವೇಶ ಮಾಡಿ, ಅಂದರೆ ಜೀವಾನುಪ್ರವೇಶ, ಅದನ್ನು ಅವನ ಅನುಸರಿಸಿ ಪರಮಾತ್ಮನ ಪ್ರವೇಶ, ಮತ್ತು ನಾಮರೂಪ ವಿಭಜನೆ. 3 ವಿಷಯಗಳು ಈ ವಾಕ್ಯದಲ್ಲಿ ಹೇಳಬರುತ್ತೆ. ಇದರಲ್ಲಿ ಕರ್ತೃತ್ವ ಯಾರಿಗೆ, ಯಾವುದರಲ್ಲಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ವ್ಯಾಕರಣಕ್ಕೆ ಅನುಗುಣವಾಗಿ ನಿರ್ಧಾರ ಮಾಡ್ತಾರೆ. ಇದು ವ್ಯಾಕರಣದ ಬಲದಿಂದಲೇ, ಅಷ್ಟಾಧ್ಯಾಯಿಯ ಸೂತ್ರಗಳ ಬಲದಿಂದಲೇ ವಿಸ್ತಾರವಾಗಿ ವಿಚಾರ ಮಾಡಿ ವೇದಾರ್ಥ ಸಂಗ್ರಹದಲ್ಲಿಯೂ ಇದನ್ನು ನೋಡಿದ್ವಿ. ಆಗಲೇ ಇದರ ಬಗ್ಗೆ ವಿಸ್ತಾರವಾದ ವಿಚಾರ ಇದೆ. ಸುದರ್ಶನ ಸೂರಿಗಳು ಶ್ರುತ ಪ್ರಕಾಶಿಕೆಯಲ್ಲೂ ಸುದರ್ಶನ ಸೂರಿಗಳು ವಿಸ್ತಾರವಾಗಿ ಇದಕ್ಕೆ ವಿಚಾರಣೆ ಮಾಡ್ತಾರೆ. ಇದೆಲ್ಲ ಬಹಳ ವಿಸ್ತಾರವಾಗಿ ವಿಚಾರಿಸಲ್ಪಟ್ಟ ವಾಕ್ಯಗಳು ಈ ವಾಕ್ಯಗಳೆಲ್ಲ. ಇಲ್ಲಿ ಪ್ರವೇಶ ಮಾಡಿದವನು ಜೀವಾತ್ಮ. ಯಾಕೆ ಅಂದರೆ ದೇವಾದಿ ಮನುಷ್ಯ ರೂಪಗಳಲ್ಲಿ ಒಂದೊಂದು ದೇಹದಲ್ಲಿಯೂ ಒಬ್ಬೊಬ್ಬ ಜೀವಾತ್ಮನನ್ನು ಒಳಗೆ ಕರ್ಕೊಂಡೋಗಿ ಬಿಡಬೇಕು ಪರಮಾತ್ಮ. ಆ ದೇಹದ ಒಳಗೆ ಪ್ರವೇಶ ಮಾಡುವವನು ಜೀವಾತ್ಮನನ್ನು ಪ್ರವೇಶ ಮಾಡಿಸ್ಬೇಕು. ಇವನು ಜೀವಾತ್ಮನಿಗೆ ಸ್ವತಂತ್ರವಾಗಿ ಎಲ್ಲಿಯೂ ಯಾವ ಚಲನೆಯೂ ಮಾಡೋಕ್ಕಾಗೋದಿಲ್ಲ. ಪರಮಾತ್ಮನೇ ಎಲ್ಲ ಕಡೆಯೂ ಕರೆದುಕೊಂಡು ಹೋಗ್ಬೇಕು ಅವನ್ನ. ಸ್ವತಂತ್ರವಾದ ಚಲನೆಗಳು ಇಲ್ಲ ಅವನಿಗೆ, ಜೀವಾತ್ಮನಿಗೆ. ಪರಮಾತ್ಮನ ಅಧೀನದಲ್ಲಿಯೇ ಅದೆಲ್ಲ ಉಂಟಾಗುತ್ತೆ. ಆ ಸಮಯದಲ್ಲಿ ಸಮಷ್ಟಿ ಚೇತನರು ಯಾವ ಜ್ಞಾನವೂ ಇಲ್ಲದೇ ಇದ್ದ ಹಾಗೆ ಅಚಿತ್ತಿನಂತೆ ಇರ್ತಾರೆ ಎಲ್ಲ ಸೇರಿ.
ಒಬ್ಬೊಬ್ಬ ಜೀವನನ್ನು ಅವರವರ ಕರ್ಮಕ್ಕೆ ಅನುಗುಣವಾಗಿ ಒಂದೊಂದು ದೇಹದಲ್ಲಿ ಕರೆದುಕೊಂಡು ಹೋಗಿ ಬಿಡ್ತಾನೆ ಪರಮಾತ್ಮ. ಪರಮಾತ್ಮ ಪ್ರವೇಶ ಮಾಡಬೇಕಾಗಿಲ್ಲ, ಯಾಕೆ ಅಂದರೆ ಅವನು ಇಲ್ಲದೆ ಇರೋ ಜಾಗವೇ ಇಲ್ಲ. ಆದರೆ ಜೀವಾತ್ಮನನ್ನು ಕರೆದುಕೊಂಡು ಹೋಗಿಬಿಡ್ಬೇಕಲ್ಲ, ಪ್ರವೇಶ ಮಾಡಿಸ್ಬೇಕಲ್ಲ. ಅವನಿಗೆ ಆತ್ಮನಾಗಿದ್ದು ಅಲ್ಲಿ ಪ್ರವೇಶ ಮಾಡಿಸ್ತಾನೆ. ಆದ್ದರಿಂದ ಇಲ್ಲಿ ಅನುಪ್ರವೇಶಕ್ಕೆ ಕರ್ತ ಆದವನು ಪರಮಾತ್ಮ, ನಾಮರೂಪ ವಿಭಜನೆ ಮಾಡಿದವನು ಪರಮಾತ್ಮ. ಇದೆರಡಕ್ಕೂ ಕೂಡ ಇಲ್ಲಿ ಕರ್ತೃತ್ವವನ್ನು ಹೇಳಬೇಕು ಈ ವಾಕ್ಯದಲ್ಲಿ. ಇಲ್ಲಿ ಯಾಕೆ ಈ ಪ್ರಶ್ನೆ ಎಲ್ಲ ಬರುತ್ತೆ ಅಂದರೆ, ಇಲ್ಲಿ ತೃತೀಯ ವಿಭಕ್ತಿ ಇದೆ, ಪ್ರಥಮ ವಿಭಕ್ತಿ ಇದೆ. ಯಾವುದರಲ್ಲಿ ಯಾವುದಕ್ಕೆ ಹೇಳಬೇಕು? ಅಹಂ ವ್ಯಾಕರವಾಣಿ ಅಂತ ಹೇಳಿದಾಗ, ನಾನು ಮಾಡ್ತೇನೆ ಎಂದಾಗ ಸಾಕ್ಷಾತ್ ಕರ್ತೃತ್ವ ತಿಂಗ್ ಪ್ರತ್ಯಯ ಅಲ್ಲಿ ಕರ್ತೃಪದದಲ್ಲೇ ತಿಳಿದು ಬಿಡುತ್ತೆ. ಅನುಪ್ರವಿಶ್ಯ ಅನ್ನೋದು ಲ್ಯಪ್ ಅನ್ನುವ ಪ್ರತ್ಯಯ ಬಂದು ಆಗಿರೋದು. ತ್ವಾ ಅನ್ನೋ ಪ್ರತ್ಯಯದ ಲ್ಯಪ್ ಅನ್ನೋದು ಎರಡು ಒಂದಕ್ಕೊಂದು ಬೇರೆ ಬೇರೆ ಸಮಯದಲ್ಲಿ ಸಮಾನವಾಗಿ ಬರುತ್ತೆ ಅರ್ಥದಲ್ಲಿ. ಅನುಪ್ರವಿಶ್ಯ ವ್ಯಾಕರವಾಣಿ ಜೀವೇನ ಆತ್ಮನ, ಅನೇನ ಜೀವೇನ ಆತ್ಮನ, ಇದು ತೃತೀಯ ವಿಭಕ್ತಿಯಲ್ಲಿದೆ. ಯಾವುದರಲ್ಲಿ ಯಾರಿಗೆ ಕರ್ತೃತ್ವ ಅಂತ ಹೇಳಿದ್ರೆ, ಅನುಪ್ರವೇಶವು ನಾಮರೂಪ ವ್ಯಾಕರಣವು ಸಮಾನ ಕರ್ತೃಕತ್ವ ಅನ್ನೋದನ್ನು ಕಡೆ ಸ್ಥಾಪನೆ ಮಾಡ್ತಾರೆ. ಇದೆಲ್ಲ ಬೇಕಾದಷ್ಟು ಸೂತ್ರಗಳಿಂದ ಇದೆಲ್ಲ ನಿರ್ಧಾರ ಮಾಡ್ತಾರೆ. ಅನುಪ್ರವೇಶ ಮಾಡಿದವನು ಪರಮಾತ್ಮ, ಮತ್ತು ವ್ಯಾಕರಣ ಮಾಡಿದವನು ಪರಮಾತ್ಮ. ಅದು ಸಂಗ್ರಹವಾದ ಅರ್ಥ. ಅದಕ್ಕೆ ವ್ಯಾಕರಣ ಎಲ್ಲ ನೋಡಿದ್ರೆ ನಮಗೆ ಬಹಳ ವಿಷಯಗಳು, ಸೂತ್ರಗಳನ್ನೆಲ್ಲ ತಿಳಿಬೇಕಾಗುತ್ತೆ. ಅದನ್ನು ಇಲ್ಲಿ ಎಲ್ಲ ವಿವರಿಸ್ತಾರೆ. ಬಟ್ ನಮಗೆ ಅಷ್ಟು ವಿವರಣೆ ಇಲ್ಲದೆ ಹೋದರೂ ಮುಖ್ಯವಾಗಿ ತಿಳಿಬೇಕಾದ್ದು, ಜೀವನನ್ನು ಪ್ರವೇಶ ಮಾಡಿಸ್ಬೇಕಾದ್ರೆ ಪರಮಾತ್ಮ ಅವನಿಗೆ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಬೇಕು. ಆದ್ದರಿಂದ ಜೀವ ಶರೀರಕೇನ ಮಯ ಅನುಪ್ರವಿಶ್ಯ ಅಂತ ಇಲ್ಲಿ ಜೀವ ಸಮಷ್ಟಿ ವಿಶಿಷ್ಟೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಜೀವ ಸಮಷ್ಟಿ ವಿಶಿಷ್ಟನಾದ ನಾನು ಅವನನ್ನು ಅನುಪ್ರವೇಶ ಮಾಡಿಸಿ ನಾಮರೂಪ ವ್ಯಾಕರಣ ಮಾಡ್ತೇನೆ ಅಂತ ಅರ್ಥ ಇದಕ್ಕೆ. ಅದು ಇಲ್ಲಿ ಬೇರೆ ಅರ್ಥಗಳನ್ನೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ. ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಮ್ ಅಂತ ಸೂತ್ರ. ಎಲ್ಲದರಲ್ಲೂ ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಸಿದ್ಧಾಂತ. ಒಂದೊಂದು ಪದಾರ್ಥಕ್ಕೂ ಒಬ್ಬೊಬ್ಬ ಅಭಿಮಾನಿ ದೇವತೆ ಇದ್ದಾನೆ. ಆದ್ದರಿಂದ ಅವನು ಅದರಲ್ಲೆಲ್ಲ ಒಂದೊಂದು ತತ್ವಗಳಿಗೂ ಒಂದೊಂದು ಅಭಿಮಾನಿ ದೇವತೆ ಇರೋದು ಶ್ರುತಿಗಳಲ್ಲಿ ತಿಳಿದು ಬರುತ್ತೆ. ಹಾಗೆಯೇ ಹಂತ ಅಹಮಿಮಾಸ್ತಿಸ್ರೋ ದೇವತಾ ಇತಿ ತೇಜೋಬನ್ನಾನಿ ದೇವತಾ ಶಬ್ದೇನ ವಿಶೇಷ್ಯಂತೆ. ಇಮಾಹ ಇದು ತಿಸ್ರೋ ದೇವತಾ ಅಂತ ಹೇಳಿದಾಗ 3 ದೇವತೆಗಳು. ತೇಜಸ್ಸು ಅನ್ನೋದು ದೇವತೆ ಅಲ್ಲವಲ್ಲ. ತೇಜಸ್ಸಿಗೆ ಯಾಕೆ ದೇವತೆ ಅಂತ ಶ್ರುತಿ ಹೇಳಿದೆ ಅಂದರೆ, ತೇಜೋಭಿಮಾನಿ ದೇವತೆ ಅದಾಗಿ ಹೇಳಲ್ಪಟ್ಟಿದೆ ಅಂತ ಅರ್ಥ. ತೇಜಸ್ಸಿಗೆ ಅಭಿಮಾನಿ ದೇವತೆ ಅನ್ನುವ ಅರ್ಥ. ಹಾಗೆ ಹೇಳಿದ್ರೆ ಆ ದೇವತೆ ಬೇರೆ ಯಾರಾದರೂ ದೇವತೆಯೋ ಇಲ್ಲ ಪರಮಾತ್ಮನೇನೋ ಅಂತ ಪ್ರಶ್ನೆ ಬರುತ್ತೆ. ಬೇರೆ ಯಾವ ದೇವತೆಯೂ ಇನ್ನೂ ಸೃಷ್ಟಿಯೇ ಆಗಿಲ್ಲ. ವ್ಯಾಕರಣ ಆದಮೇಲೆ ವ್ಯಷ್ಟಿ ಸಮಷ್ಟಿಯಲ್ಲಿ ನಾಮರೂಪ ವಿಭಜನೆ ಆದಮೇಲೆಯೇ ಮಿಕ್ಕ ದೇವತೆಗಳ ಸೃಷ್ಟಿಯೆಲ್ಲ ಆಗಬೇಕು. ಅದಿನ್ನೂ ಆಗೇ ಇಲ್ಲ. ಆಗಲೇ ಇದು ಅನುಪ್ರವೇಶದ ಸಮಯದಲ್ಲಿ ಹೇಳುವ ದೇವತಾ ಶಬ್ದ. ಆದ್ದರಿಂದ ಇದು ಪರಮಾತ್ಮನನ್ನೇ ಅದು ಕೂಡ ತಿಳಿಸ್ಬೇಕು. ಆದ್ದರಿಂದ ಅಭಿಮಾನಿ ದೇವತೆ ಅವನೇ ಆಗಿರ್ತಾನೆ ಎಲ್ಲದಕ್ಕೂ. ಆಗ ಎಲ್ಲ ಸಮಯದಲ್ಲಿಯೂ ಅವನೇ. ವ್ಯಷ್ಟಿ ಸಮಷ್ಟಿಯಲ್ಲಿ ದೇವತೆಯನ್ನು ಸೃಷ್ಟಿ ಮಾಡಿ ಅವರವ್ರಿಗೆಲ್ಲ ಅಭಿಮಾನಿ ದೇವತೆ ಆಗಿರುವಂತಹ ಸಾಮರ್ಥ್ಯವನ್ನು ಪರಮಾತ್ಮ ಉಂಟು ಮಾಡ್ತಾನಲ್ಲ, ಅಲ್ಲಿಯೂ ಅವರಿಗೆ ಅಂತರಾತ್ಮನಾಗಿ ಪರಮಾತ್ಮನೇ ಅವರವ್ರ ಕೆಲಸಗಳನ್ನೆಲ್ಲ ನಿಯಮನ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಅದು ಕೂಡ ಒಂದು ವಿಷಯ. ಇದೆಲ್ಲ ಸೂಕ್ಷ್ಮವಾಗಿ ವಾಕ್ಯಕ್ಕೆ ಅರ್ಥ ಹೇಳಬೇಕಾದ್ರೆ ಶ್ರುತಿ ವಾಕ್ಯಗಳಿಗೆ ಯಾವ ಸಿದ್ಧಾಂತಕ್ಕೆ ಅನುಗುಣವಾಗಿ ಯಾವ ವಿರೋಧವೂ ಇಲ್ಲದಂತೆ ಅರ್ಥಗಳನ್ನು ಹೇಗೆ ಮಾಡಿದ್ದಾರೆ ಭಾಷ್ಯಕಾರರು ನಮ್ಮ ಸಿದ್ಧಾಂತದಲ್ಲಿ ಏನು ತಿಳಿಬಹುದು ಇದರಲ್ಲಿ. ಅದನ್ನು ರಂಗರಾಮಾನುಜರು ಹಾಗೆಯೇ ಸುದರ್ಶನ ಸೂರಿಗಳು ಎಲ್ಲ ತುಂಬ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಇದನ್ನೆಲ್ಲ. ಅದು ವೇದಾರ್ಥ ಸಂಗ್ರಹದಲ್ಲಿಯೂ ಬಹಳ ವಿಸ್ತಾರವಾದ ವಿಚಾರ ಇದೆ ಅಲ್ಲಿ. ಅಂದರೆ ಇಲ್ಲಿ ಆರಂಭದಲ್ಲಿಯೇ ಬರುತ್ತೆ ಅಲ್ಲಿ. ಅದನ್ನು ನಾವು ನೋಡಿದ್ವಿ ವೇದಾರ್ಥ ಸಂಗ್ರಹದಲ್ಲಿ ಆಗಲೇ. ಅದು ಇಮಾಸ್ತಿಸ್ರೋ ದೇವತಾ ಅಂತ ಹೇಳುವಾಗ ಇತಿ ಭಾಷಿತತ್ವಾತ್ ತೇಜೋಬನ್ನಾನಿ ದೇವತಾ ಶಬ್ದೇನ ವಿಶೇಷ್ಯಂತೆ ಅಂತ ಹೇಳಿದರು ಭಾಷಿಕಾರರು. ತೇಜಸ್ಸು, ಅಪ್ಪು, ಅನ್ನ ಇದು 3 ಕೂಡ ವಿಶೇಷಿಸಲ್ಪಟ್ಟಿದೆ ದೇವತಾ ಶಬ್ದದಿಂದ. ಭಾಷಿತತ್ವಾದತ್ರ ದೇವತಾ ಇತಿ ಅಭಿಮಾನಿ ದೇವತಾ ಪರತ್ವಂ ವಕ್ತವ್ಯಂ. ಅಭಿಮಾನಿ ದೇವತೆ ಅಂತ ಹೇಳಬೇಕು.
ಇಲ್ಲಿ ಅನೇಕ ಕಡೆ ಇದೇ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಋಗ್ವೇದವು ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಋಗ್ವೇದ ಸೃಷ್ಟಿಯಾಗೋದಿಲ್ಲ. ಋಗ್ವೇದ ಯಜುರ್ವೇದಗಳು ಪುರುಷ ಸೂಕ್ತದಲ್ಲಿ ಎಲ್ಲ ಸೃಷ್ಟಿಯಾಯಿತು ಅಂದರೆ ಎಲ್ಲ ಯಾವತ್ತೂ ಇರೋವಂಥದ್ದೇ ಅಪೌರುಷೇಯವಾದದ್ದು. ಹೇಗಾಗುತ್ತೆ? ಅಭಿಮಾನಿ ದೇವತೆ ಅಲ್ಲಿ ಸೃಷ್ಟಿಯಾಗಿದೆ ಅಂತ ಅರ್ಥ ಮಾಡಬೇಕು. ಅದೇ ರೀತಿಯಲ್ಲಿ ಯಸ್ಯ ವೇದಾಹ ಶರೀರಂ ಅಂತ ಬರ್ತವೆ ಒಂದು ಕಡೆ. ವೇದಗಳೆಲ್ಲ ಅವನಿಗೆ ಶರೀರ ಅನ್ನೋದು ದ್ರವ್ಯವಾಗಿರಬೇಕು. ಶರೀರ ಅದ್ರವ್ಯವಾಗಿರೋಕ್ಕೆ ಸಾಧ್ಯವಿಲ್ಲ. ಶಬ್ದ ಅನ್ನೋದು ಅದ್ರವ್ಯ, ವೇದ ದ್ರವ್ಯ ಹೇಗೆ ಶರೀರವಾಗುತ್ತೆ ಅಂದರೆ ಅಲ್ಲಿಯೂ ವೇದಾಭಿಮಾನಿ ದೇವತೆ ಹೇಳಲ್ಪಟ್ಟಿದ್ದಾನೆ. ಈ ರೀತಿ ಅನೇಕ ಕಡೆ ಅಭಿಮಾನಿ ದೇವತೆಗಳು ಅನ್ನೋದು ಹೇಳಲ್ಪಟ್ಟಿದೆ, ಆಯಾ ಪದಾರ್ಥಗಳಿಗೆ ತತ್ವಗಳಿಗೆ ಅಲ್ಲ. ಅದು ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಹೇಳ್ತಾರೆ. ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಭ್ಯಾಮ್ ಅಂತ ಅದರಲ್ಲಿ ಅರ್ಥವನ್ನೇ ಹೇಳ್ತಾರೆ. ತಮ್ಮ ಪೃಥಿವಿಯ ಬ್ರವೀತ್ ಅಂತ ಶ್ರುತಿ ಬರುತ್ತೆ. ಪೃಥ್ವಿ ಮಾತಾಡ್ತು ಅವನ ಜೊತೆ. ಪೃಥ್ವಿ ಹೇಗೆ ಮಾತಾಡುತ್ತೆ ಅಂದರೆ ಅಭಿಮಾನಿ ದೇವತೆ ಪರವಾಗಿ ಅರ್ಥ ಮಾಡಬೇಕು. ಎಲ್ಲ ಬಾದರಾಯಣರು ಸ್ಥಾಪನೆ ಮಾಡಿರೋ ವಿಷಯ. ಅದೆಲ್ಲ ಇಟ್ಟುಕೊಂಡು ಇಲ್ಲಿ ದೇವತಾ ಶಬ್ದಕ್ಕೆ ತೇಜೋಬನ್ನ, ತೇಜಸ್ಸು, ಅಪ್ಪು, ಅನ್ನ ಮೂರು ಇದು ಪ್ರಕೃತಿಯ ಪರಿಣಾಮ ವಿಶೇಷವಾದ ತತ್ವಗಳು. ಇದಕ್ಕೆ ದೇವತಾ ಅಂತ ಶಬ್ದ ಹೇಳಿದೆಯಲ್ಲ ಶ್ರುತಿಯಲ್ಲಿ. ಈ ದೇವತಾ ಅನ್ನುವ ಶಬ್ದ ಹೇಗೆ ಅರ್ಥ ಮಾಡಬೇಕು ಅನೇಕ ವಿಚಾರಗಳು ಬರುತ್ತೆ ಇಲ್ಲಿ. ಆದ್ದರಿಂದ ಇಲ್ಲಿ ತತಶ್ಚ ಇಮಾಹ ತಿಸ್ರೋ ದೇವತಾ ಇತ್ಯಸ್ಯ ಅಯಂ ಅರ್ಥ. ಅವರು ಭಾಷಿಕಾರ ಹೇಳಿದ್ದನ್ನು ಸ್ವಲ್ಪ ವಿವರಿಸ್ತಾರೆ. ಸ್ವಾಭಿಮಾನಿ ದೇವತಾ ಅಧಿಷ್ಠಿತಾನಿ, ಆಯಾ ಅಭಿಮಾನಿ ದೇವತೆಗಳಿಂದ ಅಧಿಷ್ಠಿತವಾಗಿ, ತೇಜೋಬನ್ನಾನಿ ಇತಿ, ತೇಜಸ್ಸು, ಅಪ್ಪು, ಅನ್ನಗಳು ತಮ್ಮ ಅಭಿಮಾನಿ ದೇವತೆಗಳಿಂದ ಅಧಿಷ್ಠಿತವಾದ ದೇವತೆಗಳು ಅಂತ ಹೇಳಲ್ಪಟ್ಟಿದೆ. ತೇಜೋಬನ್ನ ಅಭಿಮಾನಿ ದೇವತಾನ ಪರಮಾತ್ಮ ವ್ಯತಿರಿಕ್ತತ್ವೇ. ಇಲ್ಲಿ ಬರೋ ಸಂಶಯ ಏನು ಅಂದರೆ ಪರಮಾತ್ಮನಿಗಿಂತ ಬೇರೆಯಾದವರೇ ಇಲ್ಲ ಪರಮಾತ್ಮನೇ ಹಾಗೆ ಹೇಳಲ್ಪಟ್ಟಿದ್ದಾನೆ. ಪರಮಾತ್ಮಗಿಂತ ಬೇರೆ ಅನ್ನೋದಕ್ಕೆ ಪ್ರಮಾಣ ಅಭಾವಾತ್, ಪ್ರಮಾಣವಿಲ್ಲ. ಯಾಕೆಂದರೆ ಇನ್ನು ನಾಮರೂಪ ವ್ಯಾಕರಣ ಆಗಕ್ಕೆ ಮೊದಲು ಯಾವ ದೇವತೆಯ ಸೃಷ್ಟಿ ಯಾವುದು ಸೃಷ್ಟಿಯಾಗಿಲ್ಲ. ಆದ್ದರಿಂದ ಅದಕ್ಕೆ ಪ್ರಮಾಣವಿಲ್ಲ ಅಂದರೆ ಏನರ್ಥ? ಪ್ರಮಾಣ ಅಭಾವಾತ್. ಉತ್ತಮೂರು ಸ್ವಾಮಿಗಳು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಪ್ರಮಾಣ ಅಭಾವಾದಿತಿ, ಇದೆಲ್ಲ ಟಿಪ್ಪಣಿಗಳು ಉತ್ತಮೂರು ಸ್ವಾಮಿಗಳು ವಿಶೇಷವಾಗಿ ಕೊಡ್ತಾರೆ ಇಲ್ಲಿ. ಪರಮಾತ್ಮ ವ್ಯತಿರಿಕ್ತ ದೇವತಾಕರ್ತೃಕ ಅಭಿಮಾನಸ್ಯ ವ್ಯಷ್ಟಿ ರೂಪ ತತ್ಸೃಷ್ಟಿ ಅನಂತರ ಭಾವಿತೆಯ ಪೂರ್ವಂ ತಾದೃಶ ದೇವತಾ ವಿರಹಾತಿ ಇತಿ ಭಾವ. ಸ್ಪಷ್ಟ ಮಾಡ್ತಾರೆ. ಪ್ರಮಾಣವಿಲ್ಲ ಅಂತ ಹೇಳಿದ್ರು ಇಲ್ಲಿ ರಂಗರಾಮಾಂಚರು. ಪ್ರಮಾಣವಿಲ್ಲ ಅಂದರೆ ಏನು ಅಂದರೆ ಪರಮಾತ್ಮನಿಗಿಂತ ಬೇರೆಯಾದ, ಪರಮಾತ್ಮ ವ್ಯತಿರಿಕ್ತವಾದ ದೇವತಾಕರ್ತೃಕ, ದೇವತೆಗಳಿಂದ ಮಾಡಲ್ಪಟ್ಟ ಅಭಿಮಾನ ಅಂದರೆ ಅದಕ್ಕೆ ಅಧಿಷ್ಠಾನ ಆಗಿರೋದು ಅಂದರೆ ಅದನ್ನು ನಿಯಮನ ಮಾಡೋದು. ಅಂತಹ ಅಧಿಷ್ಠಾನವಾಗಿರೋದು ವ್ಯಷ್ಟಿ ರೂಪ ತತ್ಸೃಷ್ಟಿ ಅನಂತರ ಭಾವಿತೆಯ. ಇದು ವ್ಯಷ್ಟಿ ರೂಪವಾದ್ದರಿಂದ ದೇವತೆ ಅಂತ ಇರಬೇಕಾದ್ರೆ ರೂಪ ನಾಮ ಎಲ್ಲ ಬಂದ್ಬಿಡ್ತಲ್ಲಿ. ಆದ್ದರಿಂದ ಅದು ವ್ಯಷ್ಟಿ ಸೃಷ್ಟಿಗೆ ಅನಂತರವಾಗಿರ್ಬೇಕು. ವ್ಯಷ್ಟಿ ರೂಪ ತತ್ಸೃಷ್ಟಿ ಅನಂತರ ಭಾವಿತೆಯ. ಸೃಷ್ಟಿಯ ವ್ಯಷ್ಟಿ ವಿಭಾಗ ಆದಮೇಲೆ ಇರಬೇಕದು. ಅದಕ್ಕೆ ಮೊದಲು ಅವಸ್ಥೆಯಲ್ಲಿ ಪೂರ್ವಂ ತಾದೃಶ ದೇವತಾ ವಿರಹಾತ್, ಆ ರೀತಿಯಾದ ದೇವತೆಯೇ ಇರಲಿಲ್ಲ ಮೊದಲು. ಆದ್ದರಿಂದ ಆ ದೇವತಾ ಶಬ್ದಕ್ಕೆ ಬೇರೆ ಯಾರು ಅಭಿಮಾನಿ ದೇವತೆ ಅಲ್ಲ, ಪರಮಾತ್ಮನೇ ಅಂತಲೇ ಅರ್ಥ ಇಲ್ಲಿ. ಅದನ್ನು ನಿಶ್ಚಯ ಮಾಡ್ತಾರೆ. ಪರಮಾತ್ಮನಶ್ಚ ಸರ್ವಾಭಿಮಾನಿ ದೇವತಾತ್ವ ಸಂಭವಾಚ್ಯ. ಎಲ್ಲ ಅಭಿಮಾನಿ ದೇವತೆ, ಎಲ್ಲಕ್ಕೂ ಅಭಿಮಾನಿ ದೇವತೆ ಆಗಿರು ಪರಮಾತ್ಮನೇ, ಎಲ್ಲರಿಗೂ ಸರ್ವಾಂತರ್ಯಾಮಿ. ಆದ್ದರಿಂದ ಐತದ ಆತ್ಮವಿದಂ ಸರ್ವಂ ಅಂದರೆ ಎಲ್ಲವೂ ಅವನನ್ನು ಆತ್ಮನಾಗಿ ಹೊಂದಿದೆ. ಮುಂದೆ ಅದೇ ಬರುತ್ತೆ ಇಲ್ಲಿ 8ನೇ ಖಂಡದಿಂದ. ಪರಮಾತ್ಮ ರೂಪ ದೇವತಾ ಅಧಿಷ್ಠಿತ ಇತ್ಯರ್ಥ. ಪರಮಾತ್ಮನೇ ಅಲ್ಲಿ ಅಧಿಷ್ಠಾನವಾಗಿರ್ತಾನೆ. ಇಲ್ಲ, ಅದು ಅವನನ್ನೇ ಇಲ್ಲಿ ದೇವತಾ ಅಂತ ಹೇಳಿರುವುದು. ಎಲ್ಲ 2 ದೇವತೆಗಳು ಪರಮಾತ್ಮನೇ ಇಲ್ಲಿ ಅರ್ಥ. ಯಾಕೆಂದರೆ ಇದು ವ್ಯಷ್ಟಿ ಸೃಷ್ಟಿಗೆ ಪೂರ್ವ ಕಾಲದಲ್ಲಿ ಹೇಳ್ತಿರುವಂತಹ ವಿಷಯ ಇದು. ಪರಮಾತ್ಮ ವ್ಯತಿರಿಕ್ತ ದೇವತಾ ಅಭ್ಯುಪಗಮೇಪಿ ದೇವತಾ ಸಭ್ಯಸ್ಯ ತದಧಿಷ್ಠಿತತ್ವಮೇವ ಅರ್ಥ. ಬೇರೆ ವ್ಯಷ್ಟಿ ಸೃಷ್ಟಿ ಆದಮೇಲೂ ಅದೇ ಅರ್ಥವೇ. ಪರಮಾತ್ಮನಿಗಿಂತ ಬೇರೆಯಾದ ದೇವತಾ ಹೇಳಿದ್ರು ದೇವತಾ ಶಬ್ದಕ್ಕೆ ಪರಮಾತ್ಮನೇ ತಾನೇ ಅಧಿಷ್ಠಾನ ಎಲ್ಲ ದೇವತೆಗಳಿಗೂ. ಹಾಗೆಯೇ ಅರ್ಥ ತೆಗೆದುಕೊಳ್ಬೋದು ಅನ್ನೋದು ಸಾಕ್ಷಾದಪಿ ಅವಿರೋಧಂ ಜೈಮಿನಿ ಅಂತ ಸೂತ್ರದಲ್ಲಿ ಅವರು ಹೇಳ್ತಾರೆ. ಎಲ್ಲ ಶಬ್ದಗಳು ಪರಮಾತ್ಮ ಪರ್ಯಂತವಾಗಿಯೇ ಅರ್ಥವನ್ನೇ ಹೇಳುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಪೂರ್ವಪಕ್ಷೀಯ ಆಕ್ಷೇಪಕ್ಕೆ ಉತ್ತರ ಕೊಡ್ತಾರೆ. ನಚ
ತತ್ತೇಜೋ ಅಸೃಜತ ತತ್ತೇಜ ಐಕ್ಷತ ಇತ್ಯಾದೌ ತೇಜಾದಿಶಬ್ದಾನಾಂ ಪರಮಾತ್ಮಪರತ್ವಾತ್ ತೇಜೋಬನ್ನ ಅವಸ್ಥಾಪನ್ನ ಪರಮಾತ್ಮನಾಂ ತತ್ತದುಪಹಿತತ್ವಾದಿ ಅವಸ್ಥಾಧೀನ ಬಹುತ್ವ ಆಶ್ರಯಾಣಾಮೇವ ಇಮಾಸ್ತಿ ಸ್ರೋ ದೇವತಾಃ ಇತಿ ದೇವತಾ ಶಬ್ದೇನ ಪರಾಮರ್ಶಃ ಅಸ್ತು. ಈಗ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ನಚವಾಕ್ಯ ಅರ್ಥ ಅಂತ ಹೆಸರು. ನಚ ಅಂದರೆ ಈಗ ಹೇಳೋಕ್ಕಾಗೋದಿಲ್ಲ ಅಂತ ಅರ್ಥ. ಆರಂಭದಲ್ಲಿಯೇ ನಚ ಅಂತ ಬಂದ್ಬಿಡುತ್ತೆ. ಈಗ ಹೇಳೋಕ್ಕಾಗೋದಿಲ್ಲ ನೀವು. ತೇಜೋ ಅಸೃಜತ ತೇಜ ಐಕ್ಷತ ಅಂತ ಹೇಳುವಾಗ ಈ ವಾಕ್ಯಾರ್ಥಗಳು ಮಾಡೋದು ಎಷ್ಟು ಕಷ್ಟ ಅಂದರೆ, ಇದು ಮೀಮಾಂಸಾ ಶಾಸ್ತ್ರದಲ್ಲಿ ಇದೇ ಪ್ರಧಾನವಾದದ್ದು. ವಾಕ್ಯಾರ್ಥ ವಿಚಾರಣೆ, ವಾಕ್ಯಾರ್ಥಗಳ ನಿಶ್ಚಯ ಮಾಡೋದು. ತೇಜಸ್ಸು ಸೃಷ್ಟಿ ಮಾಡಿದ, ಅದಾದ ತೇಜ ಐಕ್ಷತ, ಆಮೇಲೆ ತೇಜಸ್ಸು ಸಂಕಲ್ಪ ಮಾಡಿತು. ತೇಜಶರೀರಕನಾದ ಪರಮಾತ್ಮ ಅಂತ ಬಂತು. ಅದಾದಮೇಲೆ ಅಪಶರೀರಕನಾದ ಪರಮಾತ್ಮ. ಬೇರೆ ಬೇರೆ ಅವಸ್ಥೆಯಲ್ಲಿ ಒಬ್ಬೊಬ್ಬರು ಬೇರೆ ಬೇರೆ ಅನೇಕ ಪರಮಾತ್ಮಗಳಿದಾರಲ್ಲ, ಆಯಾ ಅವಸ್ಥೆಯಲ್ಲಿರುವ ಅನೇಕ ಪರಮಾತ್ಮರು ಇದ್ದಾರೋ ಅಲ್ಲಿ. ಇಮಾಸ್ತಿಸಿರುವ ದೇವತಾಹ ಅಂತ ಪ್ಲೂರಲ್ಲಲ್ಲಿ ಬಹುವಚನ ಹೇಳಿದೆಯಲ್ಲ, 3 ಪರಮಾತ್ಮರಿದ್ದಾರ ಅಂತ ಅರ್ಥ ಅಲ್ಲಿ ಪ್ರಶ್ನೆ. ಹಾಗಲ್ಲ. ನತು ದೇವತಾ ಶಬ್ದಸ್ಯ ತದಧಿಷ್ಠಿತ ಪರಾಮರ್ಶಿತ್ವಂ ಇತಿ. ಇಲ್ಲಿ ದೇವತಾ ಶಬ್ದಕ್ಕೆ ಅದಕ್ಕೆ ಅಧಿಷ್ಠಾನ ಅಂತಲೂ ಇಲ್ಲಿ ಅರ್ಥ ಮಾಡೋದಿಲ್ಲ. ವಾಚ್ಯಂ ಅವಸ್ಥಾಪರಂ ಆತ್ಮಸು ಜೀವಸ್ಯ ಪ್ರವೇಶ ಅಸಂಭವೇನ ಪ್ರವೇಶಯೋಗ್ಯ ತೇಜೋಬನ್ನಾನಾಮೇವ ಅಭೇದೋಪಾಚಾರಣೆಯ ಲಕ್ಷಣಯಾವ ದೇವತಾ ಶಬ್ದೇನ ನಿರ್ದೇಷ್ಟವ್ಯತ್ವಾತ್. ಆದ್ದರಿಂದ ಆಯಾ ಜೀವನ ಪ್ರವೇಶ ಸಂಭವನಕ್ಕೆ ಅಯೋಗ್ಯತೆ ಇರುವಂತೆ ತೇಜಸ್ಸು, ಅಪ್ಪು, ಅನ್ನ ಅವುಗಳೇ ಲಾಕ್ಷಣಿಕವಾಗಿ ದೇವತಾ ಶಬ್ದದಿಂದ ಹೇಳಲ್ಪಟ್ಟಿದೆ ಅಂತ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ಯಾಕೆ ಅಂದರೆ ಮಹಾಸಿದ್ಧಾಂತದಲ್ಲಿ ಶ್ರೀಭಾಷ್ಯದಲ್ಲಿ ತತ್ತೇಜ ಐಕ್ಷತ ತದೈಕ್ಷತ ಇತಿ ಸರ್ವಜ್ಞತ್ವಂ, ಅಸೃಜತ ಇತಿ ನಿಮಿತ್ತತ್ವಂ, ಬಹುಸ್ಯಾಮಿತಿ ಉಪಾದಾನ ತದುಭಯ ಪರಮಾತ್ಮ ಅನ್ನೋ ಶಬ್ದ ವ್ಯವಹಾರ ಇಲ್ಲ ಅಲ್ಲಿ, ಇಲ್ಲವಾ? ಅಲ್ಲಿ ಇಲ್ಲ, ಪರಮಾತ್ಮ ಶಬ್ದ ಇಲ್ಲ. ಆದರೆ ಸಚ್ಶಬ್ದ ವಾಚ್ಯನಾದ ಒಂದು ಪರಮಾತ್ಮ ಅನ್ನೋದೇ ಸಾಮಾನ್ಯ ವಿಶೇಷ ನ್ಯಾಯದಿಂದ ಸ್ಥಾಪಿತವಾಗಿದೆ. ಅದು ಅದೇ ತದೈಕ್ಷತ ಅನ್ನುವಾಗ. ಹೌದು, ತದೈಕ್ಷತ ಅನ್ನುವಾಗ ತೇಜಸ್ಸಿಗೆ ಈಕ್ಷಣ ಮಾಡುವ ಸಾಮರ್ಥ್ಯವಿಲ್ಲದೆ ಇರುವುದರಿಂದ ಅಚೇತನವಾದ್ದರಿಂದ ತೇಜಶರೀರಕನಾದ ಸಚ್ಶಬ್ದ ವಾಚ್ಯನಾದ ಪರಮಾತ್ಮ ಈ ಪ್ರಕರಣದಲ್ಲಿ ಹೇಳಲ್ಪಟ್ಟು ಅವನೇ ಅಂತ. ಸದೇವ ಆಸೀತ್ ಏಕಮೇವ ಅದ್ವಿತೀಯಂ ತದೈಕ್ಷತ ಅಂತ ಹೇಳ್ಬಿಟ್ಟು ತತ್ತೇಜೋ ಸೃಜತ ತತ್ತೇಜ ಐಕ್ಷತ ಹೀಗೆ ಬರುತ್ತೆ ಕ್ರಮವಾಗಿ. ಆದ್ದರಿಂದ ಏಕಮೇವ ಅದ್ವಿತೀಯಂ ಅಂತ ಹೇಳಿದ್ರಿಂದ ಅವನೇ ಅಲ್ಲಿ ಸಂಕಲ್ಪ ಮಾಡಿದವನು, ತೇಜಸ್ಸನ್ನು ಸೃಷ್ಟಿ ಮಾಡಿದ. ತೇಜಸ್ಸು ಸಂಕಲ್ಪ ಮಾಡೋಕ್ಕೆ ಅದಕ್ಕೆ ಸಾಮರ್ಥ್ಯವಿಲ್ಲ, ಅತಿ ಅಚೇತನವಾದ್ದರಿಂದ ಅಲ್ಲಿಯೂ ತೇಜಶರೀರಕನಾದ ಪರಮಾತ್ಮ ಅಂತಾನೆ ಅಲ್ಲಿ ಅರ್ಥವನ್ನು ಶ್ರುತ್ಯರ್ಥಾಪತ್ತಿ ಅಂತ ಹೆಸರು ಅದಕ್ಕೆ. ಶ್ರುತ್ಯರ್ಥಾಪತ್ತಿ, ಅರ್ಥಾಪತ್ತಿ ಅನ್ನೋ ಪ್ರಮಾಣ ಶ್ರುತಿಯಲ್ಲಿ ಹೇಳಿರುವ ಹಾಗೆ ವಿರೋಧವಿಲ್ಲದೆ ಇರೋ ಹಾಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಮಾಡಿದ್ರೇನೆ ವಿರೋಧ ಇರೋದಿಲ್ಲ ಅಂತ. ಆದ್ದರಿಂದ ಅವನಿಗೆ ಇಲ್ಲಿ ಹೇಳಿರುವಾಗ ತದೈಕ್ಷತ ತೇಜೋ ಅಸೃಜತ ಬಹುಸ್ಯಾಂ 3 ಶಬ್ದಗಳಿಗೆ ಈಕ್ಷಣ ಮಾಡಿ ಎಲ್ಲ ಸೃಷ್ಟಿ ಮಾಡಬೇಕಾದ್ರೆ ಅವನು ಸರ್ವಜ್ಞನಾಗಿರಬೇಕು, ಸರ್ವಜ್ಞತ್ವ. ಅಸೃಜತ ಅನ್ನುವುದು ನಿಮಿತ್ತ ಕಾರಣವನ್ನು ತಿಳಿಸುತ್ತೆ. ಬಹುಸ್ಯಾಮ್ ಅಂತ ಹೇಳಬೇಕಾದ್ರೆ ಉಪಾದಾನ ಕಾರಣ, ನಾನೇ ಅನೇಕವಾಗ್ತೇನೆ ಅಂತ ಹೇಳಿದ ಪರಮಾತ್ಮ. ಈ 3 ಕೂಡ ಇಲ್ಲಿ ಗುಣಗಳು, ಯಾವ ಗುಣವೂ ಹೇಳಿಲ್ಲ ಇಲ್ಲಿ ಪರಮಾತ್ಮನಿಗೆ ನೇರವಾಗಿ. ಸದೇವಾಸೀದೇಕಮೇವ ಅದ್ವಿತೀಯಂ ಅಂದರೆ ಅದ್ವೈತದಲ್ಲಿ ಅವರು ಯಾವ ಒಂದು ಭೇದವೂ ಇಲ್ಲದೆ ಸ್ವಗತ ಭೇದವೂ ಇಲ್ಲ ಅಂತ ಹೇಳಿಬಿಟ್ರು. ಗುಣಗಳೂ ಇಲ್ಲ ಅವನಿಗೆ, ಜ್ಞಾತೃತ್ವವೂ ಇಲ್ಲ, ಜ್ಞೇಯತ್ವವೂ ಇಲ್ಲ, ಗುಣವೇ ಇಲ್ಲ ಅಂತ ಹೇಳಿದ್ರು. ಆದರೆ ಗುಣ ಇಲ್ಲದೆ ಹೋದರೆ ಈ ಕ್ಷಣ ಹೇಗೆ ಮಾಡೋಕ್ಕೆ ಸಾಧ್ಯ? ಸರ್ವಜ್ಞತ್ವ ಇಲ್ಲದೆ ಹೋದರೆ, ನಿಮಿತ್ತದ ಕಾರಣವಾಗದೆ ಹೋದರೆ ಸೃಷ್ಟಿ ಹೇಗೆ ಮಾಡೋಕ್ಕೆ ಸಾಧ್ಯ? ಸಂಕಲ್ಪ ಮಾಡಿ. ಉಪಾದಾನವಾಗದೆ ಹೋದರೆ ತಾನೇ ಅನೇಕವಾಗೋದು ಹೇಗೆ ಸಾಧ್ಯ? ಇದೆಲ್ಲದಕ್ಕೂ ವಿರೋಧ ಬರುತ್ತೆ. ಆದ್ದರಿಂದ ಈ ಗುಣಗಳೆಲ್ಲ ಈ ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ಇದೆ ಅನ್ನೋದು ತಾನಾಗಿ ತಿಳಿಯುತ್ತೆ. ಶ್ರುತಿ ಬೇರೆ ಕಡೆ ಸ್ಪಷ್ಟವಾಗಿಯೂ ಹೇಳಿದೆ. ಆದ್ದರಿಂದ ಇದಕ್ಕೆ ಅನುಗುಣವಾಗಿ ಸರ್ವಶಕ್ತಿತ್ವಂ ಸತ್ಯ ಸಂಕಲ್ಪತ್ವಂಚ ಅನೇನ ಜೀವೇನ ಆತ್ಮನ ಪ್ರವಿಶ್ಯ ಇತಿ ಸರ್ವಾಂತರತ್ವಂಚ ಉಕ್ತಂ ಭವತಿ. ಇದುವೇ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಈ ರೀತಿ ಹೇಗೆ ಅರ್ಥ ಮಾಡಿದ್ರು ವಿರೋಧ ಬರೋದಿಲ್ಲ. ಪರಮಾತ್ಮ ಒಬ್ಬನೇ ಇದ್ದಿದ್ದಲ್ಲಿ ವ್ಯಷ್ಟಿ ಸೃಷ್ಟಿಯೇ ಆಗಿಲ್ಲ ಅಲ್ಲಿ. ಆದ್ದರಿಂದ ಅವನಿಗೆ ಎಲ್ಲ ವಿಧವಾದ ಶಕ್ತಿಯೂ ಇದೆ, ಸರ್ವಶಕ್ತಿತ್ವ.
ಬಾದರಾಯಣರೇ ಇದನ್ನು ಹೇಳ್ತಾರೆ. ಒಂದು ಸೂತ್ರದಲ್ಲಿ ಹೇಳ್ಬಿಟ್ಟು ಸರ್ವೋಪೇತಾಶ್ಚ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ಗುಣಗಳು ಅವನಿಗೆ ಹೇಳಲ್ಪಟ್ಟಿದೆ. ಆದ್ದರಿಂದ ಶ್ರುತಿ ಹೇಳಿರೋದ್ರಿಂದ ಶ್ರುತೆಯಸ್ತು ಶಬ್ದಮೂಲತ್ವಾತ್ ಅಂತ ಸೂತ್ರ. ಶ್ರುತಿಯು ಶಬ್ದ ಪ್ರಮಾಣ, ಶ್ರುತಿಯಲ್ಲಿ ಹೇಳಿರುವುದು. ಆದ್ದರಿಂದ ಶ್ರುತಿ ಅಂದ್ರೇ ಶ್ರೂಯತೆ ನಿತ್ಯಂ ಇತ್ಯೇವ ಶ್ರುತಿ ಶಬ್ದವಸ್ತು ರೂಢಿಮಾನ್. ರೂಢಿ ಅರ್ಥ ಏನು ಅಂದರೆ ಶ್ರೂಯತೆ ನಿತ್ಯಂ, ನಿತ್ಯವಾಗಿಯೂ ಹೇಳಲ್ಪಡುವಂತಹ ಶಬ್ದಗಳು ಶ್ರುತಿ ಅಂತ ಹೇಳಲ್ಪಡುವುದು. ಆದ್ದರಿಂದ ಅದರಲ್ಲಿ ಶ್ರುತೆಯಸ್ತು ಶಬ್ದ ಮೂಲತ್ವಾತ್ ಅಂತ ಬಾದರಾಯಣರ ಸೂತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ. ಸರ್ವಶಕ್ತಿತ್ವ ಅವನಿಗೆ ನಾವು ಶ್ರುತಿಯಿಂದ ಒಪ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಇಲ್ಲಿ ನಮಗೆ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಜೀವೇನ ಆತ್ಮನ ಐತಿ ಜೀವ ಶರೀರಕೇಣ ಮಯ. ಇಲ್ಲಿಯ ನಮಗೆ ವಿವರಣೆ ಅವಶ್ಯಕವಾಗಿ ವಿಶೇಷವಾಗಿ ಮಾಡುವಂಥದ್ದು. ಜೀವೇನ ಆತ್ಮನ ಅಂದರೆ ಕಾರಣಾರ್ಥದಲ್ಲಿ ಇದೆ ತೃತೀಯ ವಿಭಕ್ತಿ, ಇನ್ಸ್ಟ್ರೂಮೆಂಟಲ್ ಕ್ಲಾಸು. ಇನ್ಸ್ಟ್ರೂಮೆಂಟಲ್ ಅಂದರೆ ಜೀವನ ಉಪಕರಣ ಆಗ್ತಾನೆಯೇ ಅಥವಾ ಅವನ ಜೊತೆಯಲ್ಲಿ ಅಂತ ಸಹಯೋಗೇ ತೃತೀಯ ಅಂತ ಒಂದು ಸೂತ್ರ ಹಾಕಿದ್ರು ಪಾಣಿನಿ. ಸಹಯೋಗೇ ತೃತೀಯ ಅಂತ ಸಹ ಅಂತ ಹೇಳುವಾಗ ತೃತೀಯ ವಿಭಕ್ತಿ ಬರುತ್ತೆ ಅಂತ. ಅದು ಉಪಪದ ಕಾರಕ ಅಂತ ಹೆಸರು ಅದಕ್ಕೆ. ಅದು ಪ್ರಧಾನ ಮುಖ್ಯ ಕಾರಕವಾಗೋದಿಲ್ಲ. ಮುಖ್ಯ ಕಾರಕ ಅನ್ನೋದು ಕರಣಾರ್ಥ. ಆ ಕರಣಾರ್ಥದಲ್ಲಿರೋ ತೃತೀಯಾಗಿ ಬೇರೆ ಅರ್ಥಗಳಲ್ಲಿಯೂ ಹೇಳ್ತಾರಲ್ಲ, ಅದಕ್ಕೆ ಉಪಪದ ಕಾರಕ ಅಂತ ಹೆಸರು. ಮುಖ್ಯ ಕಾರಕವೇ ಸಂಭವ ಇರುವಾಗ ಅದು ಉಪಯೋಗಿಸಬಾರದು ಅನ್ನೋದು ಒಂದು ನ್ಯಾಯ. ಸಹಯೋಗದಲ್ಲಿಲ್ಲ. ಇದೆಲ್ಲ ವೇದಾರ್ಥಗಳಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಹೇಗೆ ಮಾಡಬೇಕು? ಕರಣಾರ್ಥದಲ್ಲಿ ಅಂದರೆ ಜೀವನು ಪರಮಾತ್ಮನಿಗೆ ಅವನಿಗೆ ಉಪಕರಣ ಆಗೋದಿಲ್ಲ. ಸೃಷ್ಟಿಯಲ್ಲಿ ಅವನಿಗೆ ಯಾವ ಉಪಕರಣವೂ ಬೇಕಾಗಿಲ್ಲ. ಏಕಮೇವ ಅದ್ವಿತೀಯಂ ಅಂದರೆ ನಿಮಿತ್ತಾಂತರವೂ ಇಲ್ಲ, ಉಪಾದಾನವೂ ಅವನೇ, ನಿಮಿತ್ತವೂ ಅವನೇ, ಎಲ್ಲವೂ ಬ್ರಹ್ಮವನ ಬ್ರಹ್ಮಸ ವೃಕ್ಷ ಆಸೀತ್ ಬ್ರಹ್ಮಾದ್ಯ ತಿಷ್ಠತೆ ಭುವನಾನಿ ಧಾರೆಯನ್ನೇ ಶ್ರುತಿ ಹೇಳುತ್ತೆ. ಎಲ್ಲವೂ ಅವನೇ ಆಗಿದ್ದ, ಅವನೇ ಎಲ್ಲವೂ ಆಗಿದ್ದ ಅಂತ ಹೇಳಿಬಿಟ್ಟು ಅವನಿಗೆ ಜೀವ ಉಪಕರಣ ಆಗಬೇಕಾಗಿಲ್ಲ ಸೃಷ್ಟಿಯಲ್ಲಿ. ಆದ್ದರಿಂದ ಇಲ್ಲಿ ತೃತೀಯ ವಿಭಕ್ತಿಯಲ್ಲಿ ಯಾರಿಗೆ ಹೇಳಿದೆ ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಸಿಂಹೇನ ಭೂತ್ವ ಬಹವೋ ಮಯಾತಃ ವ್ಯಾಘ್ರೇಣ ಭೂತ್ವ ಬಹವೋ ಮಯಾತಃ ಇತಿವತ್ತು ಇದೆಲ್ಲ ಬರುತ್ತೆ. ನಾನು ಸಿಂಹ ಶರೀರಕನಾಗಿ ಅನೇಕರನ್ನ ಊಟವಾಗಿ ಸ್ವೀಕಾರ ಮಾಡಿದೆ ಅಂತ ಅರ್ಥ. ಇದಕ್ಕೆ ತಿನ್ನೋದಕ್ಕೆ ಸ್ವೀಕಾರ ಮಾಡಿದೆ, ಆದಾನ. ಅದಕ್ಕೆ ಆತ್ತಾಹ ಅಂತ ಹೇಳಿದ್ರೆ ಹಾಗೆ ಹೇಳ್ತಾರೆ. ಮಯ ಆತ್ತಾಹ ಆದಾನಾರ್ಥಂ ಅಂತ ಹೇಳಿದ್ರು. ಇಲ್ಲಿ ಆತ್ತಾಹ ಹಾಗೆ ಇವರು ವಿವರಿಸ್ತಾರೆ ಉತ್ತಮೂರು ಸ್ವಾಮಿಗಳು. ವಿಶೇಷವಾಗಿ ಅರ್ಥ ಇಲ್ಲಿ ಅತ್ತ ಅಂತ ಅರ್ಥವಲ್ಲ, ಆತ್ತ ಇತಿ. ಅತ್ತ ಇತಿನ ಪರಚ್ಛೇದ ಜಗ್ಧ ಇತಿ ಅದಧಾತು ರೂಪಮತಃ ಆತ್ತ ಇತಿ ಛೇದ ಆದಾನಂ ಅದನಾರ್ಥಂ ಇತಿ ತತ್ ಅರ್ಥಸಿದ್ಧಂ. ತಿನ್ನೋದಕ್ಕೋಸ್ಕರ ಅಂತ ಅದನಾರ್ಥಂ. ಸಿಂಹ ಶರೀರಕನಾಗಿ ನನ್ನಿಂದ ಅನೇಕರು ತಿನ್ನಲ್ಪಟ್ಟರು. ಈ ಥರ ಪ್ರಯೋಗಗಳಲ್ಲಿ ಹೇಗೆ ಬರುತ್ತೆ ಅಂದರೆ ಆ ರೀತಿ ಜೀವೇನ ಆತ್ಮನ ಅನ್ನುವಾಗ ಜೀವ ಶರೀರಕನಾದ ನನ್ನಿಂದ ಅನುಪ್ರವೇಶ ಮಾಡಲ್ಪಟ್ಟಿತು ಅಂತ ಅರ್ಥ. ಸಾರ್ವಜ್ಞಾದಿ ಗುಣಕಸ್ಯ ತದ್ವಿಪರೀತಾಕಾರ ಜೀವೈಕ್ಯ ಅಸಂಭವಾತ್. ಜೀವೇನ ಆತ್ಮನ ಅಂದರೆ ನಾನೇ ಜೀವ ಅಭಿನ್ನೇನ ಅಂತ ಅರ್ಥವಲ್ಲ ಇಲ್ಲಿ. ಹಾಗೆ ಅರ್ಥ ಮಾಡ್ತಾರೆ. ಜೀವ ಅಭಿನ್ನೇನ ಮಯ, ನಾನೇ ಜೀವ ಬೇರೆ ನಾನು ಬೇರೆ ಇಲ್ಲ ಅಂತ ಹಾಗೆ ಅರ್ಥ ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಆದ್ದರಿಂದ ಈ ಸರ್ವಜ್ಞಾದಿ ಗುಣಕಸ್ಯ, ಅದಕ್ಕೆ ಮೊದಲು ಈ ಸರ್ವಜ್ಞತ್ವ ಮೊದಲಾದ ಗುಣಗಳನ್ನೆಲ್ಲ ಹೇಳಿದ್ರು. ಈ ಕ್ಷಣ ಮಾಡಿ ಸೃಷ್ಟಿ ಮಾಡಬೇಕಾದ್ರೆ ಸರ್ವಜ್ಞತ್ವ ಇರಬೇಕು. ಸೃಷ್ಟಿ ಮಾಡೋಕ್ಕೆ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಎಲ್ಲ ಪ್ರಕೃತಿ ಅಧಿಕರಣದಲ್ಲಿ ಬಾದರಾಯಣರು ಸ್ಥಾಪನೆ ಮಾಡಿದ್ರು. ಅವನೇ ಉಪಾದಾನವು ಅವನೇ ನಿಮಿತ್ತವು ಅಂತ ಹೇಳಿ. ಸಾರ್ವಜ್ಞಾದಿ ಗುಣಕಸ್ಯ ತದ್ವಿಪರೀತ ಆಕಾರ ಜೀವೈಕ್ಯ ಅಸಂಭವಾತ್ ಯಸ್ಯ ಆತ್ಮ ಶರೀರಂ ಇತ್ಯಾದಿ ವಚನಾತ್. ಆತ್ಮನು ಅವನಿಗೆ ಶರೀರ ಅಂತಲೂ ಶ್ರುತಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ತದನುಪ್ರವಿಶ್ಯ ಇತಿ ಅಚೇತನ ಇವ ಜೀವೇ ಅಪಿ ಅನುಪ್ರವೇಶ ಶ್ರವಣಾಚ್ಚ ಶರೀರವಾಚಿ ಶಬ್ದಸ್ಯ ಶರೀರಿ ಪರ್ಯಂತತ್ವ ಮುಖ್ಯತಾಯಾಃ ಉಪನ್ನತ್ವಾಚ ಅಯಮೇವ ಅರ್ಥಃ ಇತಿ ವ್ಯಾಸಾರ್ಯೈಃ ಉಕ್ತಂ. ವ್ಯಾಸಾರ್ಯರು ಅಂದರೆ ಸುದರ್ಶನ ಸೂರಿಗಳು, ಅವರು ಇದನ್ನು ವಿವರಿಸ್ತಾರೆ. ಇದಕ್ಕೆ ಹೀಗೆ ಅರ್ಥ. ಆತ್ಮರುಗಳೆಲ್ಲ ಅವನಿಗೆ ಶರೀರ ಅಂತ ಹೇಳಿರೋದ್ರಿಂದಲೂ ಮತ್ತೆ ಪರಮಾತ್ಮನಿಗೂ ಜೀವನಿಗೂ ಐಕ್ಯವನ್ನು ಹೇಳೋದಕ್ಕೆ ಅವನು ಸರ್ವಜ್ಞ, ಇವನು ಅಜ್ಞ, ಇವನಿಗೆ ಕಿಂಚಿಜ್ಞ ಅಥವಾ ಅಜ್ಞ ಅಂತ ಹೇಳಬೇಕು. ಇದೆಲ್ಲ ಇರೋದ್ರಿಂದ ಅವರಿಬ್ಬರಿಗೂ ಐಕ್ಯ ಹೇಳೋದು ಸಂಭವವಿಲ್ಲ. ಆದ್ದರಿಂದ ಸುದರ್ಶನ ಸೂರಿಗಳಿಗೆ
ವ್ಯಾಸ ಅಂತ ಹೆಸರು ಬರ್ಬೇಕಾದ್ರೆ ಅದು ನಾಮ ಇನ್ನೊಂದು ನಾಮಾಂತರ ಅಂತನಾ ಹೌದು ಇಲ್ಲ ಹೌದು. ಆದಿ ವ್ಯಾಸ? ವ್ಯಾಸಾರ್ಯರು ಅಂತ ಹೆಸರು ಅಷ್ಟೇ, ಅವ್ರಿಗೆ ನಾಮಾಂತರ ಹಾ, ಸರಿ. ನಾಮಾಂತರ. ತದನು ಪ್ರವಿಶ್ಯ ಇತಿ ಅಚೇತನ ಇವ, ಅಚೇತನದಂತೆ ಜೀವನಲ್ಲಿ ಅನುಪ್ರವೇಶ ಮಾಡಿರುವುದು ಕೇಳಿಬರೋದ್ರಿಂದ ಶರೀರವಾಚಿ ಶಬ್ದಸ್ಯ ಶರೀರಿ ಪರ್ಯಂತತ್ವ ಮುಖ್ಯತಾಯಾ ಉಪನ್ನತ್ವಾಚ. ಶರೀರವನ್ನು ಹೇಳುವ ಶಬ್ದಗಳೆಲ್ಲ ಶರೀರವರೆಗೂ ಅರ್ಥವನ್ನು ಕೊಡುತ್ತೆ, ಮುಖ್ಯ ಅರ್ಥದಲ್ಲಿಯೇ ಕೊಡುತ್ತೆ. ಆದ್ದರಿಂದ ಈ ರೀತಿಯಾದ ಅರ್ಥವನ್ನೇ ಮಾಡಬೇಕು ಅಂತ ಹೇಳಿದ್ರು. ಐಕ್ಯ ಅನ್ನೋದಿಲ್ಲ ಜೀವನಿಗೆ. ಜೀವ ಶರೀರಕನಾದ ನನ್ನಿಂದ ಅನುಪ್ರವೇಶ ಮಾಡಲ್ಪಟ್ಟಿತು, ಮಾಡಿ ನಾಮರೂಪ ವ್ಯಾಕರಣ ಮಾಡಲ್ಪಟ್ಟಿತು ಅಂತ ಅರ್ಥ. ಅದಕ್ಕೆ ಈಗ ವ್ಯಾಕರಣವನ್ನು ಸ್ವಲ್ಪ ವಿಚಾರ ಮಾಡ್ತಾರೆ. ಇದು ನಮಗೆ ಅಷ್ಟು ಬೇಕಾಗಿಲ್ಲ. ಇದರಲ್ಲಿ ಅನಭಿಹಿತೇಚ ಅಂತ ಒಂದು ಸೂತ್ರ ಇದರಲ್ಲಿ ವ್ಯಾಕರಣದಲ್ಲಿ 2ನೇ ಅಧ್ಯಾಯದ 3ನೇ ಪಾದ ಅನಭಿಹಿತೆ ಅಂತ ಅಷ್ಟೇ ಸೂತ್ರ. ಅನುಕ್ತೆ ಅಂತ ಅರ್ಥ. ಅಭಿಹಿತ ಅಂದ್ರೆ ಉಕ್ತ, ಅನಭಿಹಿತೆ ಅನುಕ್ತ. ಕಾರಕ ಅನುಕ್ತವಾಗಿದ್ದರೆ ಅದನ್ನು ನಾವು ವಿವಕ್ಷಿತ ಸೇರಿಸ್ಕೊಳ್ಬೇಕು. ವಿವಕ್ಷಾತಃ ಕಾರಕಾಣಿ ಭವಂತಿ ಅಂತ. ವಿಭಕ್ತಿ ಕಾರಕಗಳು ಆ ಪಾದ ಪೂರ್ತಿ ವಿಭಕ್ತಿಯ ವಿಷಯವೇ ಹೇಳೋದು. 3ನೇ ಪಾದ 2ನೇ ಅಧ್ಯಾಯದಲ್ಲಿ, ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ 8 ಅಧ್ಯಾಯಗಳಲ್ಲಿ 2ನೇ ಅಧ್ಯಾಯದಲ್ಲಿ 3ನೇ ಪಾದ, ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳಿದೆ. ಅದರಲ್ಲಿ ಪೂರ್ತಿ ಕಾರಕಗಳ ವಿಷಯ ಹೇಳ್ತಾರೆ. ಅದಕ್ಕೆ ಅಧಿಕಾರ ಸೂತ್ರ ಅನಭಿಹಿತೆ ಅಂತ ಹೇಳಿ, ಎಲ್ಲಿ ಉಕ್ತವಾಗಿಲ್ವೋ ಅದು ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು ಪಾಣಿನಿ. ಅಧಿಕಾರ ಸೂತ್ರ ಎಲ್ಲದಕ್ಕೂ ಅಪ್ಲೈ ಮಾಡ್ಬೇಕದನ್ನ. ವಿವಕ್ಷಾತಃ ಕಾರಕಾಣಿ ಭವಂತಿ. ಅವರು ಏನು ವಿವಕ್ಷೆ ವಕ್ತುಮಿಚ್ಛ ಏನು ಅದನ್ನು ತಿಳ್ಕೊಂಡು ಕಾರಕಗಳನ್ನು ಅನುಗುಣವಾಗಿ ಸೇರಿಸ್ಕೊಳ್ಳಿ ನೀವು. ಯಾಕೆಂದರೆ ಶಿಷ್ಟ ಪ್ರಯೋಗವನ್ನು ನೋಡಿಯೇ ಸೂತ್ರ ಮಾಡಿರೋದು ಪಾಣಿನಿ. ಶಿಷ್ಟ ಪ್ರಯೋಗ ಲೋಕದಲ್ಲಿ ಹೇಗೆ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ ಸೂತ್ರಗಳನ್ನು ರಚನೆ ಮಾಡಿದ್ರು. ಆ ಶಿಷ್ಟ ಪ್ರಯೋಗಕ್ಕೂ ವೇದದಲ್ಲಿರೋ ಪ್ರಯೋಗಗಳಿಗೂ ವ್ಯತ್ಯಾಸ ಬಂದರೆ ವೇದಗಳಲ್ಲಿರುವ ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ಅದಕ್ಕೆ ವಿಶೇಷವಾದ ಸೂತ್ರಗಳನ್ನು ಮಾಡಿದ್ರು. ಯಾಕೆ ಅಂದರೆ ವೇದದಲ್ಲಿ ಅದು ಅಪರ್ಯನಿಯೋಜ್ಯ, ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ, ಅಪವಿಷಯವಾದದ್ದು. ಅದು ಇರೋದನ್ನು ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಇದನ್ನು ಅರ್ಥ ಮಾಡಬೇಕು ಅಂತ ಅಷ್ಟೇ. ಆದ್ದರಿಂದ ಇದೆಲ್ಲ ಪಾಣಿನಿ ವ್ಯವಸ್ಥೆ ಮಾಡಿದ್ದಾರೆ. ಅನಭಿಹಿತೆ ಅಂತ ಹೇಳಿದ್ರು, ಉಕ್ತವಾಗಿಲ್ಲದೆ ಇರೋದು ಸೇರಿಸ್ಕೋಬೇಕು ನೀವು ಅಂತ ಹೇಳಿದ್ರು. ಆ ಒಂದು ವಿಷಯವನ್ನು ಇಲ್ಲಿ ವಿಚಾರಿಸ್ತಾರೆ. ಜೀವ ಶರೀರಕೇಣಮಯ ಪ್ರವಿಶ್ಯ ವ್ಯಾಕರವಾಣಿ ಅಂತ ಸರಿ ಇಲ್ಲ, ಪೂರ್ವ ಪಕ್ಷ ಇದು. ನಾನು ವ್ಯಾಕರವಾಣಿ ಇತಿ ತಿಂಗಾ ಕರ್ತೃ ಅಭಿಹಿತತ್ವೇನ, ಇಲ್ಲಿ ಅಭಿಹಿತ ಆಗಿಬಿಟ್ಟಿದೆ. ಅನಭಿಹಿತೆ ಅಂದರೆ ಅನುಕ್ತವಾಗಿದ್ರೆ ಅಂತ ಹೇಳಿದ್ರು. ಕರ್ತೃತ್ವ ಹೇಳಿಬಿಟ್ಟಿದೆಯಲ್ಲ ವ್ಯಾಕರವಾಣಿಯಲ್ಲಿ. ತಿಂಗ್ ಪ್ರತ್ಯಯ ಅನ್ನೋದು ಕರ್ತೃಪದ, ತಿಪ್ತಸ್ಜಿ ಮೊದಲಾದದ್ದು. ಅದು ಭವತಿ ಭವತಃ ಭವಂತಿ ಅಂತ ರೂಪಗಳಾಗುತ್ತೆ. ಅದು ವ್ಯಾಕರವಾಣಿ ಅಂತ ಹೇಳಿದ್ರೆ ಅಹಂ ವ್ಯಾಕರವಾಣಿ, ನಾನು ಮಾಡ್ತೀನಿ ಅಂತ ಕರ್ತ ಯಾರು ಅನ್ನೋ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಇಲ್ಲಿ. ಆದ್ದರಿಂದ ಅನಭಿಹಿತ ಅಧಿಕಾರ ವಿಹಿತ ತೃತೀಯ ಅನುಪಪತ್ತೇ. ತೃತೀಯನಲ್ಲಿ ನೀವು ಹಾಕಬಾರ್ದು ಕರ್ತೃತ್ವ ಅಂತ. ಪ್ರಥಮ ಅನ್ನೋದು ಕರ್ತೃತ್ವಕ್ಕೆ ಕರ್ತೃಕಾರಕ ಪ್ರಥಮ ವಿಭಕ್ತಿ. ತೃತೀಯ ವಿಭಕ್ತಿ ಕರ್ತೃಕರಣಯೋ. ತೃತೀಯ ಅಂದರೆ ಕರ್ಣಾರ್ಥವೇ ಪ್ರಧಾನ. ಅಲ್ಲಿ ಕರ್ತೃರ್ಥ ಪ್ರಥಮ ಪದದಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಅಹಂ ಅಂತ ಹೇಳಿ ಉತ್ತಮ ಪುರುಷದಲ್ಲಿ ಅಹಂ ವ್ಯಾಕರವಾಣಿ ತಿಳಿದ್ಬಿಟ್ಟಿರೋದ್ರಿಂದ ತೃತೀಯನಲ್ಲಿ ಅನುಪ್ರವೇಶಕ್ಕೆ ಕರ್ತ ಅವನಾಗಿರಕ್ಕೆ ಸಾಧ್ಯವಿಲ್ಲ ವ್ಯಾಕರಣದ ಪ್ರಕಾರ ಅಂತ. ಅದಕ್ಕೂ ಕೂಡ ಎಲ್ಲ ಉತ್ತರ ಕೊಡ್ತಾರೆ. ಬೇರೆ ಎಲ್ಲ ಪ್ರಮಾಣಗಳನ್ನು ತೋರಿಸಿ ಎಲ್ಲವೂ ಸಾಧ್ಯ, ಇದಕ್ಕೆ ವ್ಯಾಕರಣದ ಬಲವೂ ಇದೆ ಅಂತ ಹೇಳಿದ್ರು. ಇಲ್ಲಿ ಈ ಒಂದು ಪೇಜು ಪ್ರಿಂಟಿಂಗ್ ಸರಿ ಇಲ್ಲ, ಅದರಿಂದ ಬೇರೆ ಪೇಜ್ ಶೇರ್ ಮಾಡಿದ್ದೆ. ಆದ್ದರಿಂದ ಅದಕ್ಕೆಲ್ಲ ಬೇಕಾದಷ್ಟು ಪ್ರಯೋಗಗಳನ್ನೆಲ್ಲ ತೋರಿಸ್ತಾರೆ. ಲೋಕದಲ್ಲಿ ಹೇಗಿದೆ ಪ್ರಯೋಗಗಳಿದೆ, ಅಥವಾ ಬಲವಿದೆ ಅದಕ್ಕೆಲ್ಲ ಅಂತ. ಹೀಗೆ ಪ್ರಯೋಗ ಶರಣ ವೈಯಾಕರಣ ಪ್ರಯೋಗಗಳನ್ನು ನೋಡಿಯೇ ನಾವು ಅರ್ಥ ವ್ಯವಸ್ಥೆ ಮಾಡಬೇಕು. ಆದ್ದರಿಂದ ಇದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಕಡೆಯಲ್ಲಿ ಹೇಳ್ತಾರೆ. ಇದು ಕೈಯಟರ ಮತವನ್ನೆಲ್ಲ ತಿಳಿಸ್ತಾರೆ. ಕೈಯಟರು ವ್ಯಾಖ್ಯಾನ ಮಾಡಿದ್ದಾರೆ ಅವರು, ಅದು ವ್ಯಾಕರಣ ಗ್ರಂಥ, ವ್ಯಾಕರಣ ಶಾಸ್ತ್ರದವರು. ಅವರ ಇದನ್ನೆಲ್ಲ ತೋರಿಸ್ತಾರೆ ಇಲ್ಲಿ. ಇದೆಲ್ಲ ಮಾಡಿ ವಿರುದ್ಧವಾದ ನೀವು ಹಾಗೆ ಎರಡಕ್ಕೂ ಕರ್ತೃತ್ವ ಹೇಳೋದು ಸರಿ ಇಲ್ಲ ಪರಮಾತ್ಮನಿಗೆ ಅನ್ನೋದು ಇಲ್ಲಿ. ಆದ್ದರಿಂದ ಅನುಪ್ರವೇಶಿಯಾಗಿ ಕರ್ತೃತ್ವ ಹೇಳೋಕ್ಕಾಗೋದಿಲ್ಲ. ನೀವು ವ್ಯಾಕರವಾಣಿ ಹೇಳ್ಬಿಟ್ಟಿದೆ, ವ್ಯಾಕರಣ ಟಿಂಗ್ ಅಂತ ಕರ್ತೃಪದನೇ ಸ್ಪಷ್ಟವಾಗಿ ಬಂದ್ಬಿಟ್ಟಿದೆ. ಆದ್ದರಿಂದ ಅಲ್ಲಿ ಇದಕ್ಕೆ ನೀವು ಕರ್ತೃತ್ವ ಹೇಳಕ್ಕೆ ಸಾಧ್ಯವಿಲ್ಲ ಅನ್ನೋದು ವ್ಯಾಕರಣಕ್ಕೆ ವಿರುದ್ಧ ಅಂದರೆ ಹಾಗಲ್ಲ. ಅದಕ್ಕೆ
ಪರಿಹಾರವೆಲ್ಲ ಸ್ಪಷ್ಟವಾಗಿ ಶಾಸ್ತ್ರಕ್ಕೆ ವಿರೋಧವಿಲ್ಲದಾಗೆ ಹೇಳ್ತಾರೆ ಇಲ್ಲಿ. ಮಯಾ ಅನ್ನೋದು ಸ್ವರೂಪೇಣ ಇತ್ಯರ್ಥ. ಈವ ಶರೀರಕ್ಕೇಣ ಮಯಾ, ಸ್ವರೂಪದಲ್ಲಿ ಅಂತ ಅರ್ಥ. ಆತ್ಮ ಶಬ್ದ ಸ್ವರೂಪಪರಃ ಅನೇನ ಜೀವೇನ ಆತ್ಮನ. ಆತ್ಮ ಶರೀರ, ಆತ್ಮ ಅನ್ನೋದು ನನ್ನಿಂದ, ಅದರ ಸ್ವರೂಪ ಅಂತ ಅರ್ಥ. ಅಲ್ಲಿ ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಯದ್ಯಪಿ ಜೀವ ಶರೀರಕಂ ಸ್ವರೂಪಂ ವ್ಯಾಕರಣಕರ್ತು ನ ಭಿದ್ಯತೆ. ವ್ಯಾಕರಣ ಮಾಡಿದವನು ಜೀವ ಶರೀರಕನಾದ ಪರಮಾತ್ಮನು ಒಬ್ಬರೇ ಸ್ವರೂಪ, ಇಬ್ಬರಿಗೂ ಸ್ವರೂಪದಲ್ಲಿ ಬದಲಾವಣೆ, ಪರಮಾತ್ಮ ಒಬ್ಬನೇ ತಾನೆ. ಆದರೂ ಇಲ್ಲಿ ಹೇಳ್ತಾರೆ, ಅದಕ್ಕೂ ಒಂದು ಎಕ್ಸ್ಟೆನ್ಷನ್ ಇದಿದೆ. ಅದಕ್ಕೆ ವ್ಯಪದೇಶ ಕ್ರಿಯಾಯಾಮ್ ಅಂತ ಹೇಳ್ಬಿಟ್ಟು ವ್ಯಪದೇಶವದೇಕಸ್ಮಿನ್ ಬುದ್ಧಿಯ ನಾನಾತ್ವಕಲ್ಪನಾ ಅಂತ ಅದೊಂದು ಪ್ರಸಿದ್ಧವಾದ ನ್ಯಾಯ. ವ್ಯಪದೇಶವತ್ ಏಕಸ್ಮಿನ್ ನಾನಾತ್ವಕಲ್ಪನಾ, ಅಲ್ಲಿ ಹೇಗೆ ಹೇಳಿದೆಯೋ ಅದಕ್ಕೆ ಅನುಗುಣವಾಗಿ ಒಬ್ಬನಿಗೆ ಅನೇಕ ಕಲ್ಪನೆ ಮಾಡ್ಕೊಳ್ಬೋದು, ಅದರಲ್ಲೆಲ್ಲ ಏನು ವಿರೋಧವಿಲ್ಲ ಅನ್ನೋದು ಒಂದು ನ್ಯಾಯ. ಆದ್ದರಿಂದ ಈ ಕಲ್ಪಿತ ಭೇದಮಾದಾಯ ಅನಭಿಹಿತ ಅಧಿಕಾರ ವಿಹಿತ ತೃತೀಯ ಉಪಪತ್ತೇ. ಅನಭಿಹಿತೆ ಚ ಅಂತ ಅನಭಿಹಿತೆ ಅಂತ ಸೂತ್ರ ಹಾಕಿದ್ವಲ್ಲ, ಆ ಸೂತ್ರ ಅಧಿಕಾರ ಎಲ್ಲ ಸೂತ್ರಗಳಿಗೂ ಅಪ್ಲೈ ಆಗುತ್ತೆ, ಅನ್ವಯಿಸುತ್ತೆ. ಆ ಪಾದದಲ್ಲಿರೋ ಎಲ್ಲ ಕಾರಕಗಳಿಗೂ ಅನ್ವಯಿಸುತ್ತೆ. ತೃತೀಯ ಕೂಡ ಹೇಳಕ್ಕೆ ಸಾಧ್ಯ, ಕರ್ತಾಗೆ ಇಲ್ಲಿ ಅಂತ ಅರ್ಥ. ಇಲ್ಲಿ ಕರ್ತೃತ್ವಾರ್ಥ ವ್ಯಾಕರವಾಣಿಗೆ ಅಹಂ ಕರ್ತೃತ್ವ ಇದ್ರು, ತೃತೀಯನಲ್ಲಿಯೂ ಕರ್ತೃತ್ವ ಹೇಳಬಹುದು ಅಂತ ಅರ್ಥ ಇಲ್ಲಿ. ಅದಕ್ಕೆ ಕರ್ತೃಕರಣೆಯೋ ತೃತೀಯ ಅಂತ ಬರುತ್ತಾ? ಅದು ಬರುತ್ತೆ, ಆದ್ರೆ ಅಲ್ಲಿ ಕರಣಾರ್ಥವೇ ಕರಣೆ ತೃತೀಯ ಅನ್ನೋದೇ ಪ್ರಧಾನ. ಅಲ್ಲಿ ಪ್ರಧಾನ ಕರ್ಣ ಒಂದು ಕರ್ತೃತ್ವದಲ್ಲೂ ಹೇಳ್ಬೋದು. ಆ ಅನಭಿಹಿತೆಯಲ್ಲಿ ಯಾವ ವಿಭಕ್ತಿ ಬೇಕಾದ್ರೆ ಹೇಳ್ಕೋಬಹುದು. ಅದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರು, ಸೂತ್ರ ಕೊಟ್ಟಿದ್ದಾರೆ ಅವರು. ಯಾವ ಸೂತ್ರ ಅದು? ಅದು ಅಧಿಕಾರ ಸೂತ್ರ. ವ್ಯಾಕರಣದಲ್ಲೇ ಬರುತ್ತಾ? ವ್ಯಾಕರಣದಲ್ಲೇ 2ನೇ ಅಧ್ಯಾಯದ 3ನೇ ಪಾದದ ಮೊದಲ ಸೂತ್ರ. ಆ 3ನೇ ಪಾದದಲ್ಲಿರೋ ಎಲ್ಲಾ ಕಾರಕ ಸೂತ್ರಗಳಿಗೂ ಇದು ಅಧಿಕಾರ ಸೂತ್ರ ಅಂತ ಹೆಸರು. ಅದಕ್ಕೆ ಹಾಗಾದ್ರೆ ಈಗೂ ಯೂಸ್ ಮಾಡಬಹುದು, ಹಾಗೂ ಮಾಡಬಹುದು ಅಂತ. ಮಾಡಬಹುದು. ವಿವಕ್ಷಾತಃ ಕಾರಕಾಣಿ ಭವಂತಿ. ಕಾರಕಗಳನ್ನೆಲ್ಲ ಅವರು ವಕ್ತುಂ ಇಚ್ಛಾ ಏನಿದೆ ಅವ್ರು ಹೇಳೋರು ಅಭಿಪ್ರಾಯಕ್ಕೆ ತಕ್ಕಂತೆ ಹೇಳ್ಬಹುದು, ಹೇಳ್ಕೋಬೇಕು ಅನ್ನೋದು ವ್ಯಾಕರಣದ ನ್ಯಾಯ, ಒಂದು ಸಾಮಾನ್ಯ ನ್ಯಾಯ. ಅದರಿಂದ ಇವಾಗ ಘಟಃ ಸ್ವೇನ ರೂಪೇಣ ಇತರ ವ್ಯಾವೃತ್ತಿಂ ಕರೋತಿ ಅಂತ ಒಂದು ಪ್ರಯೋಗ ಇದೆ. ಘಟಃ ಸ್ವೇನ ರೂಪೇಣ ಇತರ ವ್ಯಾವೃತ್ತಿಂ ಕರೋತಿ. ಘಟವು ತನ್ನ ರೂಪದಿಂದಲೇ ಬೇರೆಯಿಂದ ತಾನು ಬೇರೆ ಅಂತ ತೋರಿಸ್ಕೊಳ್ಳುತ್ತೆ ಅನ್ನೋದು ಕರೋತಿ ತಿಥಿಂಗ ಕರ್ತೂ ಅಭಿಹಿತತ್ವಾತ್. ಸ್ವೇನ ರೂಪೇಣ ಅನ್ನುವಾಗ ತನ್ನ ಸ್ವರೂಪದಲ್ಲಿಯೇ ತೋರಿಸ್ಕೊಳ್ಳುತ್ತೆ ಅಂತ ಅರ್ಥ. ಹಾಗೆ ಅನೇನ ಜೀವೇನ ಆತ್ಮನ ಅಂತ ಹೇಳುವಾಗ ಜೀವ ಶರೀರಕ್ಕೇನು ಅದೇ ತರ ಬಂತಲ್ಲ, ಅದೇ ತರ. ಆದ್ದರಿಂದ ಇಲ್ಲಿ ಅಲ್ಲೇ ಇದೆಲ್ಲ ಸ್ಪಷ್ಟವಾಗಿದೆ, ಇಲ್ಲಿ ವಿವರಿಸ್ತಾರೆ. ಅದರಲ್ಲಿ ವೇದಾಂತ ದೇಶಿಕರು ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಅಧಿಕರಣ ಸಾರಾವಳಿಯಲ್ಲಿ. ತೇನೇ ಶಿತಃ ತದ್ವಿದಿಷ್ಟ ಸ್ವಗರಣಕತೆಯ ಅನುಪ್ರವೇಶೇಪಿ ಕರ್ತ ಅಂತ ಹೇಳಿದ್ರು. ಈಶಃ ಪರಮಾತ್ಮನು ತದ್ವಿಶಿಷ್ಟ ಸ್ವಕರಣತೆಯ ಜೀವಾತ್ಮನ ವಿಶಿಷ್ಟನಾಗಿದೆ, ಜೀವ ವಿಶಿಷ್ಟನಾಗಿ ತನ್ನನ್ನೇ ತಾನು ಕರ್ಣಾರ್ಥದಲ್ಲಿ ಮಾಡೋ ಅವನನ್ನು ಕರ್ಣವಾಗಿ ಅವನು ದ್ವಾರಕರ್ತ ಅಂತ ಹೇಳಲ್ಪಡ್ತಾನೆ ಜೀವಾತ್ಮ. ಸ್ವವಿಶಿಷ್ಟ ಸ್ವಕರಣತೆಯ ತನ್ನ ಸ್ವಕೀಯೈಶ್ಚ ಕರಣೈ ಸ್ವರ್ಗೀಯೈಶ್ಚ ಉಪಕರಣೈ ಸ್ವಾರಾಧನೈಕ ಅಂತ ಹೇಳೋದಲ್ವ ನಾವು, ಅವನ ಉಪಕರಣಗಳೇ ಅಲ್ಲ. ತದ್ವಿಶಿಷ್ಟ ಸ್ವಕರಣ ಅಂದ್ರೆ ಪರಮಾತ್ಮ ಕರ್ತಾನೂ ಆಗ್ಬೋದು, ಕರ್ಣತ್ವ ರೂಪೇಣನೂ ಆಗಬಹುದು, ಎಲ್ಲ ಆಗ್ಬೋದು. ಎಲ್ಲ ಅವನ ಉಪಕರಣಗಳೇ. ಆದ್ದರಿಂದ ಅದಕ್ಕೆ ವಿಶಿಷ್ಟವಾಗಿಯೂ ಇದ್ದಾನೆ. ಅವನು ಅಪೃಥಕ್ ಸಿದ್ಧ ಸಂಬಂಧವೂ ಇದೆ. ಜೀವನ ಹೇಳುವ ಶಬ್ದ ಎಲ್ಲ ಪರಮಾತ್ಮನ ಹೇಳುತ್ತೆ, ಶರೀರ ಹೇಳುವ ಶಬ್ದ ಎಲ್ಲ ಶರೀರ ಹೇಳುತ್ತೆ. ಆದ್ದರಿಂದ ಈ ರೂಪದಲ್ಲಿ ಅನುಪ್ರವೇಶೇಪಿ ಕರ್ತ, ಅನುಪ್ರವೇಶದಲ್ಲಿಯೂ ಅವನೇ ಕರ್ತ, ವ್ಯಾಕರಣದಲ್ಲಿಯೂ ಅವನು. ಇದು ಸಿದ್ಧಾಂತ ಇದೆ. ಅಧಿಕರಣ ಸಾರಾವಳಿಯ ಬಳಿ ಉಕ್ತಶ್ಚ ಅಯಮರ್ಥ ಸಾರಾವಳಿಲಿ ಸ್ಪಷ್ಟಪಡಿಸಿದ್ದಾರೆ ಅದನ್ನ ಅಂತ ಹೇಳಿದ್ರು. ಅದಕ್ಕೆ ವಿಸ್ತಾರವಾಗೇ ಇದೆ. ಇಲ್ಲಿ ಉತ್ತಮರ ಸ್ವಾಮಿಗಳು ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಇದಕ್ಕೆ, ವ್ಯಾಕರಣ ವಿಷಯದಲ್ಲಿ ತುಂಬಾ ಆಳವಾಗಿ. ಯಾದೃಶ ಆಕಾರ ವಿಶಿಷ್ಟಸ್ಯ ಕರ್ತೃತ್ವಂ ತೃತೀಯಾಂತೇನ ವಿವಕ್ಷಿತಂ. ವಿವಕ್ಷಾನೇ ಮುಖ್ಯ ಇಲ್ಲಿ. ವಕ್ತುಂ ಇಚ್ಛಾ,
ಯಾವ ಆಕಾರ ವಿಶಿಷ್ಟನಾದ ಕರ್ತೃತ್ವ ಹೇಳಲ್ಪಟ್ಟಿದೆ ತೃತೀಯ ವಿಭಕ್ತಿಯಲ್ಲಿ, ತಾದೃಶ ಆಕಾರ ವಿಶಿಷ್ಟಸ್ಯ ತತ್ ಕ್ವಾ ಪ್ರತ್ಯಯಾದಿನ ಅಭಿಹಿತಮಿತಿ ತೃತೀಯ ಭವತಿ. ಆ ರೀತಿಯಾದ ಆಕಾರ ಅಲ್ಲಿ ಹೇಳಿಲ್ಲ. ಅನುಪ್ರವಿಶ್ಯ ಅನ್ನೋದ್ರಲ್ಲಿ ಕ್ವಾ ಪ್ರತ್ಯಯ ಬದಲು ಲ್ಯಪ್ ಪ್ರತ್ಯಯ ಬರುತ್ತೆ. ಅದು ಸಮಾಸೆ ಅನೈಪೂರ್ವೆ ಕ್ತೋಲ್ಯಪ್ ಅಂತ ಒಂದು ಸೂತ್ರ ಇದೆ ಅಷ್ಟಾಧ್ಯಾಯಲ್ಲಿ. ಕ್ವಾ ಪ್ರತ್ಯಯಕ್ಕೆ ಬದಲಾಗಿ ಲ್ಯಪ್ ಪ್ರತ್ಯಯ ಬರುತ್ತೆ. ಅದನ್ನೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಅಭಿಹಿತೆ ಅನಭಿಹಿತೆ ಅಂತ ಒಂದು ಸೂತ್ರ ಬಲವಾಗಿ ಒಂದು ಅಧಿಕಾರ ಸೂತ್ರ, ಅದರಿಂದ ಅರ್ಥ ಮಾಡಿ ಅದನ್ನು ಬಲವಾಗಿ ಉಪಯೋಗಿಸ್ಕೊಂಡು ಆ ಆ ಅಧಿಕರಣದಲ್ಲಿ ಬರುವ ಪಾದದಲ್ಲಿ ಬರುವ ಎಲ್ಲ ಸೂತ್ರಗಳಿಗೂ ಈ ರೀತಿ ಅನೇಕ ಪ್ರಯೋಗಗಳಲ್ಲಿ ಇದನ್ನೇ ಇಟ್ಕೊಂಡೇ ಪರಿಹಾರ ಹೇಳಬೇಕು ವ್ಯಾಕರಣದಲ್ಲಿ. ಆದ್ದರಿಂದ ಅದಿಲ್ಲದೆ ಹೋದರೆ ಪ್ರಯೋಗ ಶರಣ ವೈಯಾಕರಣ ಎಲ್ಲ ಮಹಾಕವಿಗಳು ಋಷಿಗಳು ಎಲ್ಲ ಪ್ರಯೋಗ ಮಾಡಿರೋದಕ್ಕೆಲ್ಲ ವಿರೋಧ ಬರುತ್ತೆ ಇಲ್ಲದೆ ಹೋದರೆ. ಆದ್ದರಿಂದಲೇ ಇಲ್ಲಿ ಅದರಿಂದ ಅದನ್ನು ಸ್ಪಷ್ಟಪಡಿಸ್ತಾರೆ. ಇನ್ನೊಂದು ಅರ್ಥವನ್ನು ಹೇಳ್ತೀವಿ ಅಂತ ಹೇಳ್ತಾರೆ ರಂಗರಾಮಾನುಜರು. ಆರಂಭಣಾಧಿಕರಣದಲ್ಲಿ ಭಾಷೆಕಾರರು ಮಾಡಿರೋ ವ್ಯಾಖ್ಯಾನ, ಅನೇನ ಜೀವೇನ ಆತ್ಮನ ಮದಾತ್ಮಕ ಜೀವೇನ ಆತ್ಮತೆಯ ಅನುಪ್ರವಿಶ್ಯ ಏತತ್ ವಿಚಿತ್ರ ನಾಮರೂಪ ಭಾಕ್ ಕರವಾಣಿ. ನನ್ನ ಮದಾತ್ಮಕ ಜೀವೇನ, ನನ್ನನ್ನು ಆತ್ಮನಾಗಿ ಉಳ್ಳ ಜೀವನಿಂದ ಆತ್ಮತೆಯ ಅನುಪ್ರವಿಶ್ಯ, ಅವನಿಗೆ ಆತ್ಮನಾಗಿ ಅನುಪ್ರವೇಶ ಮಾಡಿ ವಿಚಿತ್ರ ನಾಮರೂಪ ಭಾಕ್ ಕರವಾಣಿ. ಇಲ್ಲಿ ಮಯ ಅಂತ ಹೇಳಲಿಲ್ಲ, ಜೀವ ಶರೀರಕ್ಕೇನ ಮಯ ಅಂತ ಒಂದು ಕಡೆ ಅರ್ಥ ಮಾಡಿದ್ರಿ. ಮದಾತ್ಮಕ ಜೀವೇನ ಆತ್ಮತೆಯ ಅನುಪ್ರವಿಶ್ಯ, ಎಲ್ಲ ಒಟ್ಟಿನಲ್ಲಿ ಎಲ್ಲ ಒಂದೇ ತಾತ್ಪರ್ಯ ಬರುತ್ತೆ. ಇತಿ ಭಾಷಿತತ್ವೇನ ಜೀವಶಬ್ದಸ್ಯ ಪರಮಾತ್ಮ ಪರ್ಯಂತತ್ವ ಅಭಾವಸ್ಯಾಪಿ ಪ್ರದರ್ಶಿತತ್ವಾತ್. ಜೀವನಿಗೆ ಜೀವನ್ನೇ ಪ್ರಧಾನವಾಗಿಯೂ ಹೇಳಿದೆ, ಪರಮಾತ್ಮ ಪರ್ಯಂತವಾಗಿ ಅರ್ಥ ಹೇಳಿಲ್ಲ. ಜೀವ ಶರೀರಕ್ಕೇನು ಮಯ ಅಂತ ಜೀವ ಶಬ್ದಕ್ಕೆ ಪರಮಾತ್ಮನೇ ಅರ್ಥ ಬಂತಲ್ಲಿ, ಜೀವ ಶರೀರಕನಾದ ನನ್ನಿಂದ ಅಂತ. ಇಲ್ಲಿ ಮದಾತ್ಮಕ ಜೀವೇನ ಅಂತ ಜೀವನಿಗೆ ಪ್ರಾಧಾನ್ಯ, ಅವನಿಗೆ ಆತ್ಮನಾಗಿ ಅನುಪ್ರವೇಶ ಮಾಡಿಸ್ತೆ ಅಂತ ಹೇಳಿ ಹಾಗೆಯೂ ಅರ್ಥ ಮಾಡ್ಬೋದು. ತದನುಸಾರೇಣ ಜೀವೇನ ಇತ್ಯಸ್ಯ ಜೀವ ಇವ ಅರ್ಥ. ಇದೆಲ್ಲ ಬಹಳ ವಿಸ್ತಾರವಾಗಿ ವಿಚಾರ ಮಾಡಿರುವ ವಿಷಯಗಳು ಅನೇಕ ಗ್ರಂಥಗಳಲ್ಲಿ ತುಂಬಾ ವಿಸ್ತಾರವಾಗಿದೆ ಇದೆಲ್ಲ. ಆತ್ಮ ಶಬ್ದಸ್ಯ ಶರೀರಂ ಅರ್ಥ ಶರೀರಭೂತೇನ ಅನೇನ ಜೀವೇನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಕಡೆಯಲ್ಲಿ ಇದು ಸಂಗ್ರಹವಾದ ಅರ್ಥ, ನಮಗೆ ಅಷ್ಟು ತಿಳ್ಕೊಂಡ್ರೆ ಸಾಕು. ಆತ್ಮಶಬ್ದಸ್ಯ ಶರೀರವಾಚಿತ್ವಂ ಅಭಿಪ್ರೇತ್ಯ ಏವ ಮದಾತ್ಮಕ ಜೀವೇನ ಇತಿ ಭಾಷಿತಂ. ಜೀವ ಶರೀರವಾಚಿತ್ವಂ ಆತ್ಮಶಬ್ದಸ್ಯ ಅಂತ ಅರ್ಥ. ಜೀವನೂ ಎಲ್ಲ ಶರೀರ ಅವನಿಗೆ, ಆದ್ದರಿಂದ ಆ ರೀತಿ ಅರ್ಥ ಮಾಡೋಕ್ಕೆ ಆತ್ಮತೆಯ ಅನುಪ್ರವಿಶ್ಯ ಇತಿ ಭಾಷ್ಯಸ್ಯ ಅಯಮರ್ಥಃ. ಆತ್ಮತೆಯ ಅನುಪ್ರವಿಶ್ಯ ಅನ್ನಕ್ಕೆ ಏನರ್ಥ ಅಂದರೆ ಆತ್ಮತೆಯ ಇತಿ ಹೇತು ತೃತೀಯ, ಆತ್ಮನ ಮೂಲಕ ಅಂತ ಅರ್ಥ, ಕಾರಣ, ಅವನ ಕಾರಣದಿಂದ. ಹೇತುತ್ವಂಚ ಪ್ರಯೋಜನತ್ವೇನ ವಿವಕ್ಷಿತಂ. ಇನ್ನು ಪ್ರಯೋಜನಕರ್ತ ಪ್ರಯೋಜ್ಯಕರ್ತ ಅಂತ ಎರಡಿದೆ. ಕರ್ತೃತ್ವ, ಪ್ರಯೋಜಕ ಕರ್ತೃತ್ವ, ಅದನ್ನ ಇಟ್ಕೊಂಡು ಅರ್ಥ ಮಾಡ್ತಾರೆ ಇಲ್ಲಿ. ಆತ್ಮತ್ವಾರ್ಥಂ ಅನುಪ್ರವಿಶ್ಯ, ಜೀವ ಆತ್ಮನ ಪ್ರಯೋಜನಕ್ಕೋಸ್ಕರ ಅನುಪ್ರವೇಶ ಮಾಡಿರೋದು. ಯಾಕೆಂದ್ರೆ ಅವನಿಗೆ ಸ್ವತಂತ್ರವಾಗಿ ಎಲ್ಲಿ ಹೋಗೋ ಹೋಗಿಲ್ಲ ಅವನು. ಆದ್ದರಿಂದ ಅವನ ಪ್ರಯೋಜನಕ್ಕೋಸ್ಕರ ಅವನಿಗೆ ಅಂತರಾತ್ಮನಾಗಿ ನಾನು ಅವನನ್ನು ಕರ್ಕೊಂಡು ಹೋಗಿ ಬಿಡಬೇಕು ಒಳಗಡೆ ಅಂತ ಅರ್ಥ. ಹಾಗೆ ನಮ್ಮ ತಂದೆ ಒಂದು ಉದಾಹರಣೆ ಕೊಡೋರು ಇದಕ್ಕೆ. ನಾವು ಪಾರ್ಕ್ ಮಾಡೋವಾಗ ಕಾರ್ ಒಳಗಡೆ ಕೂತ್ಕೊಂಡು ಕಾರನ್ನ ಒಳಗಡೆ ತಗೊಂಡೋಗಿ ಬಿಡ್ತಾರೆ ಗರಾಜಲ್ಲಿ, ಹಾಗೆ ಅಂತ. ಕಾರ್ ಒಳಗಡೆ ಕೂತ್ಕೊಂಡು ಜೀವಾತ್ಮ, ಇವನು ಡ್ರೈವರು ಕಾರ್ ಒಳಗಡೆ ಕೂತ್ಕೊಂಡು ಕಾರ್ ಕರ್ಕೊಂಡು ಹೋಗಿ ಬಿಡ್ತಾನಲ್ಲ ಗರಾಜಲ್ಲಿ, ಆ ರೀತಿ ಪರಮಾತ್ಮ ಒಬ್ಬೊಬ್ಬ ಜೀವಾತ್ಮನ್ನು ಒಳಗಡೆ ಕರ್ಕೊಂಡು ಆ ದೇಹದಲ್ಲಿ ಬಿಡ್ತಾನೆ. ಹಾಗೆ ಬಿಡ್ತಾನೆ ಅವನನ್ನು ಪ್ರವಿಶ್ಯ ನಿಯಂತೃತ್ವ ಅಭಾವೇ ಆತ್ಮತ್ವ ಸಂಭವಾಚ. ಆದ್ದರಿಂದ ಇವನಿಗೆ ನಿಯಂತೃತ್ವ ಅನ್ನೋದಿಲ್ಲದೆ ಹೋದರೆ ಆತ್ಮತ್ವ ಇರೋದಿಲ್ಲ. ಆತ್ಮ ಅಂದರೆ ಸರ್ವಂ ನಿಯಂತ್ರತೆಯ ಆಪ್ನೋತಿ ಇತಿ ಆತ್ಮ ಅಂತ ಒಂದು ಅರ್ಥ ಇದೆ. ಚಾರೇಣ ಅನುಪ್ರವಿಶ್ಯ ಪರಬಲಂ ಸಂಕಲಯಾನಿ. ಈಗೆಲ್ಲ ಅನುಪ್ರವೇಶಕ್ಕೆ ಅನೇಕ ಪ್ರಯೋಗಗಳಿದೆ. ರಾಜನು ಲೋಕದಲ್ಲಿ ಹೇಳುವಾಗ ಚಾರರ ಮೂಲಕ ನಾನು ಶತ್ರು ಸೈನ್ಯವನ್ನು ಅನುಪ್ರವೇಶ ಮಾಡಿ ಅವರ ಸೈನ್ಯವನ್ನು ನಾಶ ಮಾಡ್ತೀನಿ ಅಂತ ಒಂದು ಅರ್ಥ ಇದೆ. ಹಾಗೆಯೂ ಯದ್ವಾ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನೋ ಮೋದಮಾನ ತಿಷ್ಠತಿ, ಇದೆಲ್ಲ ಪ್ರಯೋಗಗಳು ಹೇಳ್ತಾರೆ ಬೇರೆ ಬೇರೆ ವಿಧವಾಗಿ.
ಎಲ್ಲವೂ ಕೂಡ ಅದಕ್ಕೆ ಕಡೆಯಲ್ಲಿ ಬರೋದು, ಅದು ಒಂದೇ. ನಮಗೆ ಅಷ್ಟು ವಿಸ್ತಾರವಾಗಿ ಅದಕ್ಕೆ ಬೇಕಾಗಿಲ್ಲ. ಇದೇನು ವಿಶೇಷ ಅಂದರೆ ಹೇಳ್ತಾರೆ, ನಾಮರೂಪ ವ್ಯಾಕರಣಸ್ಯ ತ್ರಾಸಾಂ ತ್ರಿವೃತಂ ಏಕೈಕಾಂ ಕರವಾಣಿ ಇತಿ ವಕ್ಷ್ಯಮಾಣೇನ ಸಮಾನ ಕರ್ತೃಕತ್ವ ಅವಗಮಾತ್ ನಾಮರೂಪ ವ್ಯಾಕರಣಾಂಶೆ ಸಾಕ್ಷಾತ್ ಕರ್ತೃತ್ವ ಅಸ್ತಿ. ಇದು ಸ್ಪಷ್ಟವಾಗಿದೆ. ನಾಮರೂಪ ವ್ಯಾಕರಣ ಮಾಡುವಾಗ ವ್ಯಾಕರವಾಣಿ ಅನ್ನೋದು ಸ್ಪಷ್ಟವಾಗಿ ಬಂದು ತ್ರಿವೃತಂ ಏಕೈಕಾಂ ಕರವಾಣಿ, ಮೂರನ್ನು ತ್ರಿವೃತ್ಕರಣವನ್ನು ಮಾಡ್ತೇನೆ ಅಂತ ಹೇಳೋದ್ರಿಂದ ನಾಮರೂಪ ವ್ಯಾಕರಣದಲ್ಲಿ ಸಾಕ್ಷಾತ್ ಕರ್ತೃತ್ವ ತಿಳಿದು ಬರ್ತದೆ. ಪ್ರವೇಶದಲ್ಲಿ ಹೇಗೆ ಅಂದರೆ ಸರ್ವವ್ಯಾಪಕಸ್ಯ ಪರಮಾತ್ಮನಃ ಸಾಕ್ಷಾತ್ ಕರ್ತೃತ್ವ ಅಸಂಭವಾತ್ ಪ್ರಯೋಜಕ ಕರ್ತೃತ್ವ. ಅನುಪ್ರವೇಶದಲ್ಲಿ ಕರ್ತ ಅವನು ಅಷ್ಟೇ. ಜೀವನನ್ನು ಪ್ರವೇಶಗೊಳಿಸ್ಬೇಕಲ್ಲ, ಅವನಿಗೆ ಆ ಪ್ರಯೋಜನ ಉಂಟು ಮಾಡೋಕ್ಕೆ ಇವನು ಪ್ರಯೋಜಕ ಕರ್ತ ಆಗ್ತಾನೆ. ಅವನು ಪ್ರಯೋಜ್ಯ ಕರ್ತ ಆಗ್ತಾನೆ. ಅವನಿಗೆ ಅಲ್ಲಿ ಪ್ರಯೋಜನ, ಒಳಗಡೆ ಹೋಗಿ ದೇಹದ ಒಳಗಡೆ ಹೋಗಿ ಅವನು ಕರ್ಕೊಂಡು ಹೋಗಿ ಬಿಡಬೇಕು ಇವನು ಸೃಷ್ಟಿಯಲ್ಲಿ. ಆದ್ದರಿಂದ ಇವನಿಗೆ ಪ್ರಯೋಜಕ ಕರ್ತೃತ್ವ ಅನ್ನೋದು ಬರುತ್ತೆ. ಒಟ್ಟಿನಲ್ಲಿ ಅನುಪ್ರವೇಶ ನಾಮರೂಪ ವ್ಯಾಕರಣಯೋ ಸಮಾನ ಕರ್ತೃತ್ವ, ಇದು ಕಡೆಯಲ್ಲಿ ಸಿದ್ಧಾಂತ. ಸಮಾನ ಕರ್ತೃಕತ್ವ ಸಂಭವಾತ್ ಅಂತ ಹೇಳಿದ್ರು. ಆದ್ದರಿಂದ ಯಾವ ಅನುಪಪತ್ತಿಯೂ ಇಲ್ಲ, ಸಮಾನ ಕರ್ತೃತ್ವ. ಪ್ರವೇಶ ಮಾಡಿದವನು ಜೀವಾತ್ಮ, ಅನುಪ್ರವೇಶ ಮಾಡಿದವನು ಪರಮಾತ್ಮ. ಜೀವನಿಗೆ ಆತ್ಮನಾಗಿ ಅವನ ಹಿಂದೆ ಅವನ ಅನುಸರಿಸಿ ಪ್ರವೇಶ ಮಾಡಿದ, ನಾಮರೂಪ ವ್ಯಾಕರಣವನ್ನು ಮಾಡಿದ. ಇದೆರಡು ಪರಮಾತ್ಮನಿಗೆ ಸಾಕ್ಷಾತ್ ಕರ್ತೃತ್ವ ಅನ್ನೋದು ಆ ವಾಕ್ಯದಲ್ಲಿ ತಿಳಿಯುತ್ತೆ. ಅದಕ್ಕೆ ಅಷ್ಟು ವಿಸ್ತಾರವಾಗಿ ಮಾಡ್ತಾರೆ. ಅಂದ್ರೆ ಜೀವನಿಗೆ ಸ್ವತಂತ್ರವಾಗಿ ದೇಹದಲ್ಲಿ ಪ್ರವೇಶ ಮಾಡಕ್ಕಾಗಲ್ಲ, ಆದ್ರಿಂದ ನಾನು ಜೀವನನ್ನ ದೇಹದಲ್ಲಿ ಪ್ರವೇಶ ಮಾಡಿಸ್ತೇನೆ ಅಂತ ಹೇಳಿದ್ರಲ್ಲ ಒಂದ್ಸಲ. ಅದೇನೆ, ಅವನು ಪ್ರವೇಶ ಮಾಡ್ಬೇಕಾದ್ರೆ ಅವನಿಗೆ ಆತ್ಮನಾಗಿ ಇವನು ಹೋಗ್ಬೇಕು, ಪ್ರವೇಶ ಮಾಡಬೇಕು. ಅದುವೇ ಅನುಪ್ರವೇಶ ಅಂತ ಹೆಸರು. ಅನುಸರಿಸಿ ಪ್ರವೇಶ ಮಾಡೋದು ಜೀವಾತ್ಮ ದೇಹದಲ್ಲಿ, ಅದಕ್ಕೆ ಅನುಸರಿಸಿ ಆತ್ಮನಾಗಿ ಪರಮಾತ್ಮನಿಗೆ ಅನುಪ್ರವೇಶ. ಅಂದ್ರೆ ಆತ್ಮ ಸ್ವತಂತ್ರವಾಗಿ ದೇಹದಲ್ಲಿ ಪ್ರವೇಶ ಮಾಡ್ತಾನ? ಎಲ್ಲೂ ಪ್ರವೇಶ ಮಾಡೋಕ್ಕಾಗಲ್ಲ ಅವನಿಗೆ. ಆತ್ಮನನ್ನ ಇವನು ಅಂತರ್ಯಾಮಿಯಾಗಿ ಕರ್ಕೊಂಡೋಗಿ ಬಿಡ್ತಾನೆ ಒಳಗಡೆ. ಮರಣದಲ್ಲೂ ಹಾಗೆ ಒಂದು ದೇಹದಿಂದ ಒಂದೇ ಹೋಗ್ಬೇಕಾದ್ರೆ ಪರಮಾತ್ಮನೊಡನೆ ಹೋಗಿ ಸೇರ್ಕೊಂಡು ತೇಜ ಪರಸ್ಯಾಂ ದೇವತಾಯಾಮ್ ಕೃತಿ ಹೇಳುತ್ತೆ, ಯಾವ್ಯಾವ್ದು ಹೇಳುತ್ತೆ, ಎಲ್ಲೆಲ್ಲಿ ಸೇರ್ಕೊಳ್ಳುತ್ತೆ ಅಂತ. ವಾಂಗ್ ದೇಹದಲ್ಲಿ ಪ್ರವೇಶ ಇವನೇ ಮಾಡಿಸ್ಬೇಕು. ಎಲ್ಲಾ ಕಡೆಯೂ ಹಾಗೆಯೇ. ಅವನಿಗೆ ಮರಣದಲ್ಲೂ ಒಂದ್ ಶರೀರಿಗೂ ಕರ್ಕೊಂಡು ಹೋಗ್ಬಿಡೋದು ಅವನೇ. ಆ ರೀತಿ ಏತೇನ ಅಂತಃಕರಣ ವಿಶಿಷ್ಟಸ್ಯ ಅಹಮರ್ಥತ್ವ ವದಂತಹ ಪರೇ ಪ್ರತ್ಯುಕ್ತಃ. ಇದು ಪ್ರಳಯದಲ್ಲಿ ನಮ್ಮ ಎಲ್ಲ ಜೀವಾತ್ಮನು ಅವನ ಉದರದಲ್ಲಿರುತ್ತೆ. ಹೌದು, ಆವಾಗ್ಲೂ ಅಂತರ್ಯಾಮಿ ಇದ್ದೇ ಇರ್ತಾನಲ್ಲ. ಹೌದು, ಜೀವಾತ್ಮನಿಗೆ ಇಲ್ಲದೆ ಇರೋದೇ ಇಲ್ಲ ಯಾವಾಗ್ಲೂ. ಸೊ ಇವಾಗ ಇವನೇನೆ ಯಾತಕ್ಕೆ ಇವನ್ ವಿಶೇಷವಾಗಿ ತಳ್ಕೊಂಡು ಹೋಗ್ಬೇಕು? ಯಾಕೆ ಅಂದ್ರೆ ಅಲ್ಲಿ ಅವನಿಗೆ ಶರೀರ ಇರೋದಿಲ್ವಲ್ಲ, ಇಂದ್ರಿಯಗಳು ಶರೀರ ಇರೋದಿಲ್ವಲ್ಲ, ವಿಭಾಗ ಆಗಿರಲ್ಲ, ನಾಮರೂಪ ಎಲ್ಲ ಅಚೇತನ ಅವ್ಯಕ್ತವಾಗಿರುತ್ತೆ. ಪ್ರಳಯದಲ್ಲಿ ಅವ್ಯಕ್ತವಾದ ಒಂದು ಪ್ರಕೃತಿ ಅವ್ಯಕ್ತ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟು ಅದು ಚೇತನರೆಲ್ಲ ಸೇರ್ಕೊಂಡು ಒಟ್ಟಿಗೆ ಚೇತನ ಸಮಷ್ಟಿ ಇರುತ್ತೆ. ಅವರಿಗೆ ಇವನು ದೇವ, ಇವನು ಮನುಷ್ಯ ಅಂತ ಹೇಳೋಕೆ ಶರೀರ ಇಂದ್ರಿಯಗಳು ಆ ರೀತಿಯಾಗಿ ಇರೋದು. ಆಯಾ ಶರೀರ ತಗೊಂಡ ಮೇಲೆ ಮಾಡೋ ಕೆಲಸ ಇದು. ಹೌದು, ಆ ಶರೀರ ಇವನು ಉಂಟು ಮಾಡೋಕೆ ಅಲ್ಲ, ಆಯಾಯ ಶರೀರ ತಗೊಳ್ಳುವಾಗ್ಲೂ ಕೂಡ ಆ ಜೀವಾತ್ಮನ ಒಳಗಡೆ ಅವನು ಪರಮಾತ್ಮ ಇದ್ದೇ ಇದ್ದಾನಲ್ಲ. ಇವನ್ ಯಾಕೆ ತಿರ್ಗಾ ಒಳಗ್ ಪ್ರವೇಶ ಮಾಡ್ಬೇಕಾಗಾದ್ರೆ? ಆ ಜೀವಾತ್ಮನಿಗೆ ಶರೀರ ಜೊತೆ ಸಂಬಂಧ ಹೇಗೆ ಉಂಟು ಮಾಡೋದು? ಶರೀರ ಉಂಟು ಮಾಡಬೇಕು ಇಂದ್ರಿಯಗಳ ಪ್ರವೃತ್ತಿಗೋಸ್ಕರ ಅಂತ ಅನ್ಸುತ್ತೆ. ಅನುಪ್ರವೇಶ ಜ್ಞಾನ ಬರೋದಕ್ಕೋಸ್ಕರ. ಶರೀರವು ಬೇರೆಯಾಗಿ ಸೃಷ್ಟಿಯಾಗುತ್ತೆ. ಅಚೇತನ ಎಲ್ಲ ಪಂಚಭೂತಗಳು ಪಂಚೀಕರಣ ಮಾಡಿ ದೇಹ ಇಂದ್ರಿಯಗಳೆಲ್ಲ ಸೃಷ್ಟಿಯಾಗುತ್ತೆ. ಅಚೇತನ ಆ ಸೃಷ್ಟಿಯಾದಾಗ ದೇಹಕ್ಕೂ ಜೀವಾತ್ಮನಿಗೂ ಸಂಬಂಧ ಜೋಡಿಸ್ಬೇಕು. ಅದೇ ಅನುಪ್ರವೇಶ ಅಂತ ಹೇಳುದು. ಸರಿ, ಜೋಡಿಸುದು. ಅವನ ಜೊತೆ ಅವನ್ ಕರ್ಕೊಂಡೋಗಿ ಸಂಬಂಧ ಉಂಟು ಮಾಡ್ಬೇಕು. ಅವನಿಗೆ ಇವನು ಇಂದ್ರ ಆಗ್ತಾನೆ, ಇವನು ವರ್ಣ ಅನ್ನೋ ದೇಹ ಬರ್ಬೇಕು, ಇವನಿಗೆ ಚತುರ್ಮುಖ ಬ್ರಹ್ಮ ದೇಹ ಬರ್ಬೇಕು, ಇವನಿಗೆ ಈ ತರ ದೇಹ ಬರ್ಬೇಕು, ಇವನಿಗೆ ಈ ತರ ದೇಹ ಬರ್ಬೇಕು, ಇವನು ಮನುಷ್ಯ ಆಗ್ಬೇಕು, ಇವನು ವೃಕ್ಷವಾಗ್ಬೇಕು. ಒಂದೊಂದು ಕೂಡ ಕರ್ಮಕ್ಕೆ ಅನುಗುಣವಾಗಿ ಕರ್ಕೊಂಡು ಹೋಗ್ಬಿಡ್ತಾನೆ ಆ ಶರೀರ. ಅದುವೇ ಇಲ್ಲಿ. ಆದ್ದರಿಂದ ಸೇಯಂ ದೇವತಾ
ಸೇಯಂ ದೇವತಾ ಇಮಾಸ್ತಿಸ್ರೋ ದೇವತಃ ಅನೇನೈವ ಜೀವೇನ ಆತ್ಮನ ಅನುಪ್ರವೇಶ. ಮತ್ತೆ ಇಲ್ಲಿ ಮತ್ತೆ ಬರುತ್ತೆ ರಿಪಿಟೇಷನ್. ನಾಮರೂಪೇ ವ್ಯಾಕರೋತ್ ಮಾಡ್ತು ಅಂತ ಅರ್ಥ. ಅನೇನೈವ ಜೀವೇನ ಆತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಕರೋತ್ ತಾಸಾಂ ತ್ರಿವೃತಂ ಏಕೈಕಾಂ ಅಕರೋತ್. ಮೂರು. ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ. ಏನು ಅಂದರೆ ತ್ರಿವೃತ್ಕರಣ ನಂತರ ಹೇಳಿದೆ, ಮೊದಲು ನಾಮರೂಪ ವ್ಯಾಕರಣ ಹೇಳಿದೆ. ನಾಮರೂಪ ವ್ಯಾಕರಣ ತ್ರಿವೃತ್ಕರಣ ಆದಮೇಲೆ ಆದ ಕೆಲಸ. ತ್ರಿವೃತ್ಕರಣ ಆಮೇಲೆ ಹೇಳಿದೆ. ಇದಕ್ಕೆ ಪಾಠಕ್ರಮ ಅರ್ಥಕ್ರಮ ಅಂತ ಹೆಸರು. ಪಾಠಕ್ರಮದಲ್ಲಿ ಈ ರೀತಿ ಇದೆ, ಅರ್ಥಕ್ರಮದಲ್ಲಿ ತ್ರಿವೃತ್ಕರಣ ಆದಮೇಲೆ ಇನ್ನೊಂದು ಕಡೆ ಹೇಳ್ತಾರೆ ಮಹಾನಾರಾಯಣದಲ್ಲಿ ಎರಡೂ ಏಕಕಾಲದಲ್ಲಿಯೇ ಮಾಡಿಬಿಟ್ಟ ಪರಮಾತ್ಮ ಅಂತ. ಅದರಲ್ಲಿ ಏನು ಗ್ಯಾಪ್ ಇಲ್ಲದೆ ಇರೋ ಹಾಗೆ, ಮಧ್ಯದಲ್ಲಿ ಅಂತರವಿಲ್ಲದೆ ಇರೋ ಹಾಗೆ ತ್ರಿವೃತ್ಕರಣವನ್ನು ಮಾಡಿ ನಾಮರೂಪ ವಿಭಜನೆಯನ್ನು ಸಂಕಲ್ಪದಿಂದಲೇ ಎಲ್ಲ ಮಾಡೋದ್ರಿಂದ ಏಕಕಾಲದಲ್ಲಿ ಅಂದ್ರೆ ನಮ್ ತರ ಒಂದಾದ್ಮೇಲೆ ಒಂದ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲ, ಒಂದಾದ್ಮೇಲೆ ಒಂದ್ ಮಾಡಿದ್ರು ಆಸ್ ದೋ ಅಟ್ ದ ಸೇಮ್ ಟೈಮ್ ಮಾಡೋ ಹಾಗೆ ಅಷ್ಟು ಸ್ಮಾರ್ಟ್ ಆಗಿ ಮಾಡ್ಬಿಡ್ತಾನೆ. ಅದು ಅಲ್ಲದೆ ಇಲ್ಲಿ ಲೋಕದಲ್ಲಿ ಸೃಷ್ಟಿಯಾಗುವಾಗ ಮೊದಲು ಸಂಕಲ್ಪ, ಆಮೇಲೆ ಸೃಷ್ಟಿ. ಬಹುಶ್ಯಾಂ ಪ್ರಜಾಯೇಯ, ನಾನು ಅನೇಕವಾಗ್ತೀನಿ ಅಂತ ಅನೇಕವಾಗ್ತೀನಿ ಸಂಕಲ್ಪ ಮಾಡಿಬಿಟ್ಟು ಆಮೇಲೆ ಸೃಷ್ಟಿ ಮಾಡ್ತಾನೆ ಅವನು. ಸಂಕಲ್ಪಪೂರ್ವಕವಾದ ಸೃಷ್ಟಿ ಲೋಕದ ಇಲ್ಲಿ. ಆದ್ದರಿಂದ ಅದು ತಾಸಾಮದೆಲ್ಲ ಬರುತ್ತೆ ಇಲ್ಲಿ ವಿವರಣೆಗಳಲ್ಲಿ ಹೇಳ್ತಾರೆ. ಅತ್ರ ಸಂಜ್ಞಾಮೂರ್ತಿ ಕ್ಲಿಪ್ತಧಿಕರಣೆ ಭಗವತಾ ಭಾಷ್ಯಕೃತ ಇದೆಲ್ಲ ಮತ್ತೆ ಇಲ್ಲಿ ಹೇಳಿದಾಗ ಅನೇನೈವ ಜೀವೇನ ತದರ್ಥಂ ಅನ್ಯೋನ್ಯ ಸಂಸರ್ಗಂ ಅಪ್ರಾಪ್ತಾನಾಂ. ಇದೇ ಇದು. ದೇಹಕ್ಕೂ ಜೀವನಿಗೂ ಸಂಸರ್ಗ ಇರಲಿಲ್ಲ. ಈ ರೀತಿ ದೇಹ ಅಂದರೆ ಎಲ್ಲ ಅಚೇತನವು ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಜೀವಾತ್ಮರೊಡನೆ ಸೇರಿತ್ತು. ಅಚೇತನ ಜೀವಾತ್ಮನಿಗೆ ಅದು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಪ್ರಕೃತಿ ಸಂಸರ್ಗ ಹೋಯಿತು ಅಂದರೆ ಮೋಕ್ಷ ಇವನಿಗೆ. ಆದ್ದರಿಂದ ಪ್ರಕೃತಿ ಸಂಸರ್ಗ ಇತ್ತು, ಬಹಳ ಸೂಕ್ಷ್ಮವಾದ ಅವಸ್ಥೆಯಲ್ಲಿರುತ್ತೆ. ಇದು ಸಂಬಂಧಸಿ ಯಾವದ್ದೇಹ ಭಾವಿತ್ವ ಆತದ ಬ್ರಹ್ಮಸೂತ್ರದಲ್ಲಿ ಭಾಷಿಕಾರರು ಸ್ಪಷ್ಟವಾಗಿ ಬರೀತಾರೆ. ಅಂದರೆ ಇಲ್ಲಿ ಅವನಿಗೆ ನಾಮರೂಪ ವಿಭಕ್ತವಾದ ಸ್ಥೂಲವಾದ ಶರೀರ ಸಂಬಂಧ ಇರುತ್ತೆ, ಪ್ರಳಯದಲ್ಲಿ ಸೂಕ್ಷ್ಮವಾದ ಸಂಬಂಧ ಇರುತ್ತೆ ಪ್ರಕೃತಿಯೊಡನೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಸ್ಥೂಲವಾದ ಶರೀರದ ಸಂಬಂಧ ಉಂಟಾಗಿಲ್ಲ ಇವರಿಗೆ. ಆದ್ದರಿಂದ ಅನ್ಯೋನ್ಯ ಸಂಸರ್ಗಂ ಅಪ್ರಾಪ್ತಾನಾಂ ಯೇಷಾಂ. ಇದು ತೇಜಸ್ಸು ಅಪ್ಪು ಅನ್ನೋಕ್ಕೆ ಮೊದಲು ಸಂಸರ್ಗ ಉಂಟು ಮಾಡಬೇಕು. ಅದಾದ ಮೇಲೆ ಜೀವಾತ್ಮರಿಗೆ ಅದರೊಡನೆ ಸಂಸರ್ಗ, ದೇಹ ಸೃಷ್ಟಿಯಾಗುತ್ತೆ. ಅದರಿಂದ ಮೊದಲು ತೇಜಸ್ಸು ಅಪ್ಪು ಅನ್ನೋ ಒಂದೊಂದು ಬೇರೆ ಬೇರೆ ತತ್ವಗಳು ಸೃಷ್ಟಿಯಾಗಿರುತ್ತೆ. ಆ ತತ್ವಗಳು ಒಂದೊಂದೇ ಇದ್ದರೆ ಅದು ಮುಂದೆ ಸೃಷ್ಟಿ ಆಗೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ ಅದಕ್ಕೆ. ಆದ್ದರಿಂದ ಇದು ವಿಷ್ಣು ಪುರಾಣದಲ್ಲಿಯೂ ಹೇಳಿದೆ ಸ್ಪಷ್ಟವಾಗಿ. ಆ ಸೃಷ್ಟಿ ಆಗೋದಕ್ಕೆ ಅದರನ್ನೆಲ್ಲ ಮಿಶ್ರಣ ಮಾಡ್ತಾನೆ ಪರಮಾತ್ಮ. ಅದುವೇ ತ್ರಿವೃತ್ಕರಣ ಅಥವಾ ಪಂಚೀಕರಣ ಅಂತ ಹೇಳಲ್ಪಟ್ಟಿರೋದು. ಅನ್ಯೋನ್ಯ ಸಂಸರ್ಗಂ ಅಪ್ರಾಪ್ತಾನಾಂ ಯೇಷಾಂ ತೇಜೋಬನ್ನಾನ. ತೇಜಸ್ಸು ಅಪ್ಪು ಅನ್ನಕ್ಕೂ ಕೂಡ ಮಿಶ್ರಣ ಬೇಕು, ಅನ್ಯೋನ್ಯ ಸಂಸರ್ಗ. ವಿಶೇಷ ಸೃಷ್ಟಿ ಅಸಮರ್ಥಾನಾಂ. ಇಲ್ಲದೆ ಹೋದರೆ ವಿಶೇಷವಾದ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ವಿಶೇಷ ಅಂದರೆ ಇಂಡಿವಿಜುವಲ್ ಕ್ರಿಯೇಷನ್ ಅಂತ ಅರ್ಥ, ಒಂದೊಂದು ಪದಾರ್ಥಗಳು ವಿಶೇಷ ಅಂತ ಹೇಳಿ. ಅವಿಶೇಷ ಅಂದರೆ ಅವ್ಯಕ್ತವಾದ ಅವಸ್ಥೆ ಮೊದಲಿರೋದು. ವಿಶೇಷ ಸೃಷ್ಟಿ ಸಮರ್ಥಾನಾಂ ತತ್ ಸಾಮರ್ಥ್ಯಾಯ ಏಕೈಕಾಂ ತ್ರಿವೃತಂ ಕರವಾಣಿ. ಅದು ಸಾಮರ್ಥ್ಯ ಉಂಟು ಮಾಡೋಕ್ಕೋಸ್ಕರ ಅದನ್ನು ನಾನು ಒಂದೊಂದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ತಾರೆ. ಮೊದಲು ಎಲ್ಲ ತ್ರಿವೃತಂ ಕರವಾಣಿ ಅಂದರೆ ಮೂರನ್ನು ಒಂದಕ್ಕೊಂದಕ್ಕೆ ಮಿಶ್ರಣ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಇತಿ ವಾಕ್ಯಾರ್ಥ ಉಕ್ತ. ಈ ವಾಕ್ಯದ ಅರ್ಥವು ಹೀಗೆ ಹೇಳಲ್ಪಡ್ತು ಅಲ್ಲಿ ಭಾಷ್ಯಕಾರರಿಂದ. ಅತ್ರ ತದರ್ಥಂ ಇತ್ಯಸ್ಯ ದೇವಾದಿ ವಿಚಿತ್ರ ರೂಪಾಣಾಂ ತನ್ನಾಮಧೇಯಾಂಚ ಕರಣಾರ್ಥಂ ಇತಿ ಅರ್ಥಃ. ತದರ್ಥಂ ಅನ್ಯೋನ್ಯ ಸಂಸರ್ಗಂ ಅಪ್ರಾಪ್ತಾನ. ತದರ್ಥಂ ಅಂದರೆ ಈ ತೇಜಸ್ಸು ಅಪ್ಪು ಅನ್ನೋ ಇದೆಲ್ಲ ಅನ್ಯೋನ್ಯ ಮಿಶ್ರಣವಾಗದೆ ಹೋದರೆ ದೇವಾದಿ ವಿಚಿತ್ರ ಸೃಷ್ಟಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಅದನ್ನು ಮಿಶ್ರಣ ಮಾಡಿ ಇರುವ ದೇಹಗಳು ಅದೆಲ್ಲ ಸೃಷ್ಟಿಯಾಯಿತು ಆಮೇಲೆ. ಆದ್ದರಿಂದ ದೇವಾದಿ ವಿಚಿತ್ರ ಸೃಷ್ಟಿ ತನ್ನಾಮಧೇಯಾನಿ ಚ ಕರವಾಣಿ ಇತಿ ಉಕ್ತೇಹೇ ಇತಿ ದ್ರಷ್ಟವ್ಯಂ. ಇದು ಹೇಳಲ್ಪಟ್ಟಿದೆ ಹಾಗೆ. ಅತ್ರ ಇತಿ ಶಬ್ದಸ್ಯ ಸೇಯಂ ದೇವತಾ ಇಕ್ಷ್ಯತ ಇತಿ ಪೂರ್ವೇಣ ಸಂಬಂಧ. ಆದ್ದರಿಂದ ಹೀಗೆ ಪರಮಾತ್ಮನು ಸಂಕಲ್ಪ ಮಾಡಿ ಮೂರನ್ನು ಮಿಶ್ರಣ ಮಾಡಿ ಅದಕ್ಕೆ ತ್ರಿವೃತ್ಕರಣ ಅಂತ ಹೆಸರು. ತ್ರಿವೃತಂ ಏಕೈಕಾಂ ಅಕರೋತ್.
ತ್ರಿವೃತ್ಕರಣವನ್ನು ಮಾಡಿದ ಪರಮಾತ್ಮ. ಏವಂ ಈಕ್ಷಿತ್ವ, ಈ ರೀತಿ ಸಂಕಲ್ಪ ಮಾಡಿ, ಪರಾದೇವತಾ ಯಥಾ ಸಂಕಲ್ಪಂ ಅಕರೋತ್ ಇತ್ಯರ್ಥ. ಸೇಯಂ ಅಕರೋತ್ ಅಂತ ಸಂಕಲ್ಪ ಮಾಡಿದ ಹಾಗೆಯೇ ಮಾಡಿದ ಅವನು. ಸೇಯಂ ದೇವತಾ ತಿಸ್ರೋ ದೇವತಾ ಅನೇನೈವ ಜೀವೇನ ಆತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಕರೋತ್. ಸಂಕಲ್ಪ ಹೇಗೆ ಮಾಡಿದ್ನು ಹಾಗೆಯೇ ವ್ಯಾಕರಣವನ್ನು ತ್ರಿವೃತ್ಕರಣ ಎಲ್ಲ ಮಾಡಿದ ಅವನು. ಅತ್ರ ತ್ರಿವೃತ್ಕರಣ ಅಧೀನತ್ವಾದ ನಾಮರೂಪ ವ್ಯಾಕರಣಸ್ಯ, ಇದುವೇ ಹೇಳೋದು. ಇಲ್ಲಿ ತ್ರಿವೃತ್ಕರಣ ಆದಮೇಲೆ ನಾಮರೂಪ ವ್ಯಾಕರಣ ಆಗಬೇಕು. ಆದ್ದರಿಂದ ಅರ್ಥಕ್ರಮಕ್ಕೆ ಅನುಗುಣವಾಗಿ ಅನುರೋಧೇನ ಪಾಠಕ್ರಮ ಬಾಧ್ಯತೆ. ಪಾಠಕ್ರಮ ಅಂದರೆ ಶ್ರುತಿಯಲ್ಲಿ ಹೇಗಿದೆಯೋ ಆ ಕ್ರಮ. ಶ್ರುತಿಯಲ್ಲಿ ಮೊದಲು ಬಂದು ನಾಮರೂಪ ವ್ಯಾಕರಣ, ಆಮೇಲೆ ತ್ರಿವೃತ್ಕರಣ. ಆದರೆ ಅರ್ಥಕ್ರಮದಲ್ಲಿ ತ್ರಿವೃತ್ಕರಣ ಆದಮೇಲೆ ನಾಮರೂಪ ವ್ಯಾಕರಣ. ಹಾಗೆ ಪಾಠಕ ಅರ್ಥಕ್ರಮವನ್ನು ತಿಳಿಸ್ಕೊಳ್ಬೇಕು. ತತ್ರ ತೇಜೋಬನ್ನ ದೇವತಾಸು ಏಕೈಕಾಂ ತ್ರಿವೃತಂ ಕೃತ್ವ ನಾಮರೂಪ ವ್ಯಾಕರಣ ಅಕರೋತ್ ಇತಿ ಅರ್ಥ. ನಾಮರೂಪ ವ್ಯಾಕರಣವನ್ನು ಮಾಡಿದ. ವ್ಯಾಪಕಸ್ಯ ಪರಮಾತ್ಮನಃ ಸ್ವರೂಪೇಣ ಪೃಥಕ್ ಸಿದ್ಧ ಸರ್ವವಸ್ತು ಪ್ರವೇಶಸ್ಯ ಸರ್ವದಾ ಸತ್ವೇಪಿ ಸ್ವಶರೀರಭೂತ ಜೀವೇನ ಅನುಪ್ರವೇಶಸ್ಯ ಪೂರ್ವಂ ಅಭಾವಾತ್ ಅಂದರು. ಇದರಿಂದಲೇ ಅನುಪ್ರವೇಶ ಯಾಕೆ ಮಾಡಿದ ಅಂದರೆ ಇದೇ ಕಾರಣ. ಸರ್ವವ್ಯಾಪಕನಾದ ಪರಮಾತ್ಮನಿಗೆ ಸ್ವರೂಪದಲ್ಲಿ ಎಲ್ಲ ವಸ್ತುವಿನೊಡನೆಯೂ ಅಪೃಥಕ್ ಸಿದ್ಧನಾದ್ದರಿಂದ, ಯಾವಾಗಲೂ ಎಲ್ಲ ವಸ್ತುಗಳಲ್ಲಿಯೂ ಇರೋದರಿಂದ, ಇದ್ದರೂ ಕೂಡ ಸರ್ವದಾ ಸತ್ವೇ ಅಪಿ ಸ್ವಶರೀರಭೂತ ಜೀವೇನ ಅನುಪ್ರವೇಶಸ್ಯ ಅಭಾವಾತ್. ತನ್ನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮನು ಶರೀರದೊಡನೆ ಸಂಬಂಧ ಹೊಂದಿರಲಿಲ್ಲ. ಅವನು ಶರೀರದ ಒಳಗಡೆ ಹೋಗಿರ್ಬೇಕು. ಅವನೀಗ ಒಂದೊಂದು ಶರೀರದಲ್ಲಿ ಒಬ್ಬೊಬ್ಬ ಜೀವಾತ್ಮನನ್ನು ಕರ್ಕೊಂಡು ಹೋಗ್ಬಿಡ್ಬೇಕು. ಆಗ ಆ ಶರೀರದ ಅದಕ್ಕೆ ಅನುಗುಣವಾಗ ಫಲಗಳನ್ನೆಲ್ಲ ಅನುಭವಿಸ್ತಾರೆ ಅವರು. ಅದು ಇರಲಿಲ್ಲ ಅಷ್ಟೇ. ಆದ್ದರಿಂದ ಜೀವೇನ ಅನುಪ್ರವೇಶ ನಾಮರೂಪೇ ವ್ಯಾಕರೋತ್ ಇತ್ಯಸ್ಯ ನಾನುಪಪತ್ತಿ. ಸರಿ ಹೋಯ್ತು ಅಡಿಯನ್ ಕೇಳಿದ್ದಕ್ಕೆ ಧನ್ಯವಾದ. ಅದು ಲೋಕದ ದೃಷ್ಟಿಯಲ್ಲಿ ಹಾಗೆ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಇದು ಸರಿಯಾಗಿದೆ ಅಂದರು. ಚಾರೇಣ ಅನುಪ್ರವೇಶ ಅಂತ ಹೇಳುವಾಗ ರಾಜನಿಗೆ ಅಂತರ್ಯಾಮಿತ್ವ ಇಲ್ಲ. ಚಾರರ ಮೂಲಕ ಶತ್ರು ಸೈನ್ಯವನ್ನು ಅನುಪ್ರವೇಶ ಮಾಡಿ ನಾಶ ಮಾಡ್ತಾನೆ ಅಂದಾಗ ಅಂತರ್ಯಾಮಿಯಾಗಿ ಹೋಗಲ್ಲ ಅವನು. ಆದ್ದರಿಂದ ಇಲ್ಲಿ ಪರಮಾತ್ಮನಿಗೆ ಅಂತರ್ಯಾಮಿಯಾಗಿ ಹೋಗ್ತಾನೆ ಅನ್ನೋದು ಅರ್ಥ. ಇಲ್ಲಿ ಅದನ್ನ ಮತ್ತೆ ತಿಳಿಸ್ತಾರೆ. ಇದನ್ನೇ ಏಕೈಕ ಅದು ಹೇಗೆ ಆಯಿತು ಅದನ್ನು ಸ್ವಲ್ಪ ತಿಳಿಸಿ ನನಗೆ ಅಂತ ಶ್ವೇತಕೇತು ತಮ್ಮ ತಂದೆಯಾದ ಉದ್ಧಾರಕರನ್ನು ಪ್ರಾರ್ಥಿಸ್ತಾನೆ. ಯಥಾ ತು ಖಲು ಸೌಮ್ಯೈಮಾಸ್ತಿಸ್ರೋ ದೇವತಾ ತ್ರಿವೃತಸ್ತ್ರಿವೃತಂ ಏಕೈಕಾ ಭವತ್ ತನ್ಮೇ ವಿಜಾನೀಹಿ ಇತಿ 6ನೇ ಅಧ್ಯಾಯ 3ನೇ ಕಂದ ಅಂದಾಗ ಹೇಗೆ ಇದು ಆಯಿತು ಸ್ವಲ್ಪ ನನಗೆ ತಿಳಿಸಿ. ದೇವತಾಧಿಷ್ಠಿತಾನಾಂ ತೇಜೋಬನ್ನಾನಾಂ ತ್ರಿವೃತ ಪ್ರಕಾರಂ ಮೇ ನಿಗದತಃ ಶೃಣ್ವತು. ನಾನು ಹೇಳ್ತೀನಿ ಇವಾಗ ಸ್ವಲ್ಪ, ಅದನ್ನು ನೀನು ಸ್ವಲ್ಪ ಕೇಳು ತಿಳ್ಕೊ. ವಿಜಾನೀಹಿ ತ್ವಂ ವಿಜಾನೈಹಿ ಅಂತ ಹೇಳಿದ್ರು. ನಾನು ಇವಾಗ ಹೇಳ್ತೀನಿ ಇದು ಹೇಗೆ ತ್ರಿವೃತ್ಕರಣವೆಲ್ಲ ಆಯಿತು, ಹೇಗಾಯಿತು ಇದೆಲ್ಲ ಸ್ವಲ್ಪ ವಿವರಣವಾಗಿ ಹೇಳ್ತೀನಿ, ಅದನ್ನು ಸ್ವಲ್ಪ ತಿಳ್ಕೊಳ್ಳಪ್ಪ ಅಂತ ಹೇಳಿ ಈ ಖಂಡವನ್ನು ಮುಗಿಸ್ತಾರೆ. ಇದರಲ್ಲಿ ಅಧಿಕರಣದಲ್ಲಿ ಬರುವ ವಿಷಯಗಳು ತತ್ಸೃಷ್ಟ ತದೇವಾನು ಇದೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಅದಾದಮೇಲೆ ಮುಂದಿನ ಖಂಡ ಬರುತ್ತೆ. ಇದು ಏಳು ಖಂಡಗಳಲ್ಲಿ ಸೃಷ್ಟಿಯೆಲ್ಲ ತೇಜೋಬನ್ನ ವಿಷಯ ಎಲ್ಲ ಬರುತ್ತೆ. ಆಮೇಲೆ 8ನೇ ಖಂಡದಿಂದಲೇ ತತ್ವಮಸಿ ವಾಕ್ಯ ಅರ್ಥ ಶುರು. ಅಲ್ಲಿಂದ ಎಲ್ಲ ಖಂಡದಲ್ಲಿಯೂ ಒಂದೊಂದು ಖಂಡದಲ್ಲಿಯೂ ತತ್ವಮಸಿ ಅಂತ ಬರುತ್ತೆ. ಅದಕ್ಕೆಲ್ಲ ವಿಸ್ತಾರವಾದ ವ್ಯಾಖ್ಯಾನಗಳಿದೆ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರವನ್ನು ತಿಳಿಸ್ಕೊಂಡಿದ್ದೀನಿ. ಯೋ ನಿತ್ಯ ರಾಮ್ ಪುಣ್ಯಾಮೋಹತಸ್ತರಿತರಾಣಿ ಜನಾಯಮೇನೆ ಯಸ್ಮದ್ಗುರೋರ್ಭಗವತೋ ಶ್ರೀಕೃಷ್ಣೋ ರಾಮಾನುಜ ಉಮಾಪ್ಯಾಯಂತು ಮಮಾಂಗಾನಿ ವಾ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಪದಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ ನಿರಾಕರಣಂ ಮೇಸ್ತು ತದಾತ್ಮನಿ ನಿರ್ತೆ ಉಪನಿಷತ್ ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ದೇವ